Okay, so next we will go with the fundamental concept in organic reaction mechanism. So that is nothing but homolytic fission. Right, so there are two types of fission we have. So homolytic and then heterolytic. Right. First we will go with the homolytic fission. So very simple. What is homolytic fission? Homolytic fission ಎನ್ನುವಂಥದ್ದು ಏನಾಗುತ್ತೆ? So it is a part of a mechanism, right? Reaction ಯಾವ ರೀತಿ ಆಗುತ್ತೆ, ಹೇಗಾಗುತ್ತೆ ಅದನ್ನು ನಾವೇನು ಹೇಳ್ತೀವಿ, ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. The reactions may takes place the several path, different ಪಾತಲ್ಲಿ ಏನಾಗ್ಬೋದು ನಮಗೆ ರಿಯಾಕ್ಷನ್ ಎನ್ನುವಂಥದ್ದು ಆಗುತ್ತೆ. ಹಾಗಾದರೆ ಒಂದು ವೇಳೆ ಆ ರಿಯಾಕ್ಷನ್ ಎನ್ನುವಂಥದ್ದು ಈ ಪಾತಲ್ಲಿ ಆದರೆ ಯಾವುದು ಹೋಮೋಲಿಟಿಕ್ ಫಿಷನ್ ಆದರೆ, ಸೊ ಅದು ಹೋಮೋಲಿಟಿಕ್ or else we can say some free radical mechanism or else anything we can say it. Okay, ಹಾಗಾದರೆ what exactly the homolytic fission? So homolytic fission ಅಂತ ಹೇಳ್ಬೋದು. ಹಾಗಾದರೆ ಏನಾಗುತ್ತೆ ಕೇಳಿದ್ರೆ, so there is a formation of what covalent bond between A and B. ಸೊ ಎ ಮತ್ತು ಬಿ ನಡುವೆ ಏನಾಗಿದೆ, ಇವಾಗ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿದೆ ಅಂತ ಅನ್ಸ್ಕೊಳ್ಳಿ. ಅಂದರೆ ಏನಾಗುತ್ತೆ, ಒನ್ ಇಲೆಕ್ಟ್ರಾನ್ ಇಸ್ ರಿಲೇಟೆಡ್ ಟು ಎ, ಒನ್ ಇಲೆಕ್ಟ್ರಾನ್ ಇಸ್ ರಿಲೇಟೆಡ್ ಟು ಬಿ. ಅವು ಶೇರ್ ಮಾಡ್ಕೊಂಡು ಏನು ಮಾಡಿದ್ದಾವೆ, ಸೊ ಒಂದು ಬಾಂಡನ್ನು ಫಾರ್ಮೇಷನ್ ಆಗಿ ಮಾಡಿದ್ದಾವೆ. ಸೊ ದಟ್ ಈಸ್ ಎ ಟು ಬಿ, ರೈಟ್. ಸೊ ಇವಾಗ ಏನಾಗುತ್ತೆ, ಸೊ ದಿಸ್ ಎ ಆ್ಯಂಡ್ ಬಿ ವಿಲ್ ಅಂಡರ್ಗೋ ವಾಟ್ ಹೋಮೋಲಿಟಿಕ್ ಫಿಷನ್. ಹೋಮೋಲಿಟಿಕ್ ಫಿಷನ್ ಆದಾಗ ಏನಾಗುತ್ತೆ ಕೇಳಿದ್ರೆ, ಸೊ ಸಿಮೆಟ್ರಿಕಲಿ ಏನಾಗುತ್ತೆ ನಮಗೆ ಬಾಂಡ್ ಎನ್ನುವಂಥದ್ದು ಬ್ರೇಕ್ ಆಗುತ್ತೆ. ಸಿಮೆಟ್ರಿಕಲಿ ಬಾಂಡ್ ಬ್ರೇಕ್ ಆದಾಗ ಏನಾಗುತ್ತೆ ನಮಗೆ, ಸೊ ಎ ಈಸ್ ವಾಟ್ A and B is bonded with the 2 electrons, right? ಹೋಮೋಲಿಟಿಕ್ ಆದಾಗ ಏನಾಗುತ್ತೆ, ಸೊ ಈಕ್ವಲ್ ಏನಾಗುವಂಥದ್ದು ಕ್ಲೀವ್ ಆಗುತ್ತೆ. ಸೊ ಕ್ಲೀವ್ ಆದಾಗ ಏನಾಗುತ್ತೆ ನಮಗೆ, ಇಫ್ ಇಟ್ ಈಸ್ ಅಂಡರ್ಗೋ ಹೋಮೋಲಿಟಿಕ್ ಫಿಷನ್, ಸೊ ಆವಾಗ ಏನಾಗುತ್ತೆ, ಸೊ ಒನ್ electrons move here, one more electrons move here. ಆವಾಗ ಏನಾಗುತ್ತೆ ನಮಗೆ, we are getting like this A dot and B dot, or else you can say A ಅಲ್ಲಿ ನಮ್ಗೆ ಏನಾಗುತ್ತೆ, ಈ ಇಲೆಕ್ಟ್ರಾನ್ ಎ ತಲೆ ಮೇಲೆ ಹೋಗುತ್ತೆ, ಈ ಇಲೆಕ್ಟ್ರಾನ್ ಸೊ ಬಿಗೆ ಹೋಗುತ್ತೆ, ರೈಟ್. ಅದರಿಂದ ಏನಾಗುತ್ತೆ, ದ ಸ್ಪೀಶೀಸ್ ಆರ್ ಎಲ್ಸ್ ಆಟಮ್ ಆರ್ ಎಲ್ಸ್ ಗ್ರೂಪ್ ಆಫ್ ಆಟಮ್ ಹ್ಯಾವಿಂಗ್ ಆಡ್ ಇಲೆಕ್ಟ್ರಾನ್, ಒಂದು ಇಲೆಕ್ಟ್ರಾನ್ ಇದ್ರೆ ಏನು ಹೇಳ್ತೀವಿ ಅದನ್ನು ಆಡ್ ಇಲೆಕ್ಟ್ರಾನ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಆಡ್ ಇಲೆಕ್ಟ್ರಾನ್. If it is odd electron is present and these two are said to be what, free radicals ಅಂತ ಹೇಳ್ತೀವಿ. A free radical and free radicals ಏನು ಹೇಳ್ತೀವಿ ನಾವು ಅದನ್ನು, ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ತೀವಿ, ರೈಟ್. ಸೊ ಫ್ರೀ ರ್ಯಾಡಿಕಲ್ಸ್ ಹೇಗೆ ಫಾರ್ಮೇಷನ್ ಆಗಿದೆ, ಫ್ರೀ ರ್ಯಾಡಿಕಲ್ಸ್ ಯು ಆರ್ ಗೆಟಿಂಗ್ ಇಟ್ ಇಸ್ ಬಿಕಾಸ್ ಆಫ್ ವಾಟ್, ಹೋಮೋಲಿಟಿಕ್ ಫಿಷನ್. ಏನಾಗುತ್ತೆ ನಮಗೆ, ಹೋಮೋಲಿಟಿಕ್ ಫಿಷನ್ ಆಗುತ್ತೆ, ರೈಟ್. ಸೊ ಹೋಮೋಲಿಟಿಕ್ ಫಿಷನ್ ಆದಾಗ, ಸೊ ದ ವಾಟ್ ಎವರ್ ದ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ ಕಂಟೈನಿಂಗ್ ಆಡ್ ಇಲೆಕ್ಟ್ರಾನ್ ಸ್ಪೀಶೀಸ್, ಏನು ಹೇಳ್ತೀವಿ ನಾವು ಅದನ್ನು, ಆಡ್ ಇಲೆಕ್ಟ್ರಾನ್ ಸ್ಪೀಶೀಸ್. ಸೊ ಈ ರೀತಿ ಬಂದರೆ ಅದಕ್ಕೆ ಏನು ಹೇಳ್ತೀವಿ ನಾವು ಅದನ್ನು, ಸೊ ಕೋವಲೆಂಟ್ ಬಾಂಡ್ ಇಸ್ ಈಕ್ವಲಿ ವಾಟ್, ಸೊ ಬ್ರೇಕಿಂಗ್ ಏನು ಹೇಳ್ತೀವಿ ನಾವು ಅದನ್ನು, ಕ್ಲೀವೇಜ್ ಅಂತ ಹೇಳ್ಬೋದು, ಅಥವಾ ಅದನ್ನು ಏನು ಹೇಳ್ತೀವಿ, ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ದ ಸಿಮೆಟ್ರಿಕಲ್ ಕ್ಲೀವೇಜ್ ಯು ಕ್ಯಾನ್ ಸೇ. ಏನು ಹೇಳ್ತೀವಿ ನಾವು ಅದನ್ನು, ಸಿಮೆಟ್ರಿಕಲ್ ಕ್ಲೀವೇಜ್. ಸೊ ಸಿಮೆಟ್ರಿಕಲ್ ಕ್ಲೀವೇಜ್ ಆಫ್ ದಿ ಬಾಂಡ್, ಸೊ ರಿಸಲ್ಟಿಂಗ್ ಇನ್ ದ ಫಾರ್ಮೇಷನ್ ಆಫ್ ವಾಟ್, ಫ್ರೀ ರ್ಯಾಡಿಕಲ್. ಸೊ ಇದನ್ನು ಹೇಳ್ತೀವಿ ಹೋಮೋಲಿಟಿಕ್ ಫಿಷನ್ ಅಂತ ಹೇಳ್ತೀವಿ, ರೈಟ್. ಸೊ ವಾಟ್ ಎವರ್ ದ ಫ್ರೀ ರ್ಯಾಡಿಕಲ್ಸ್ ಹ್ಯಾವಿಂಗ್ ಹಿಯರ್, ಸೊ ಹಾಗಾದರೆ ಫ್ರೀ ರ್ಯಾಡಿಕಲ್ಸ್ ಅಂದ್ರೆ ಏನು, ದೇ ಆರ್ ಆಡ್ ಇಲೆಕ್ಟ್ರಾನ್ ಸ್ಪೀಶೀಸ್ ಅಂತ ಹೇಳ್ತೀವಿ. ಏನು ಹಾಗಾದರೆ ಫ್ರೀ ರ್ಯಾಡಿಕಲ್ಸ್ ಅಂದರೆ ಏನಂತ ಕೇಳ್ತಾರೆ, ಸೊ ಇಟ್ ಈಸ್ ನಥಿಂಗ್ ಬಟ್ ಆಡ್ ಇಲೆಕ್ಟ್ರಾನ್ ಸ್ಪೀಶೀಸ್, ಆಡ್ ಇಲೆಕ್ಟ್ರಾನ್ ಸ್ಪೀಶೀಸ್ ಏನು ಹೇಳ್ತೀವಿ ನಾವು ಅದನ್ನು, ಆಡ್ ಇಲೆಕ್ಟ್ರಾನ್ ಸ್ಪೀಶೀಸ್ ಅಂತ ಹೇಳ್ತೀವಿ, ರೈಟ್. ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ದ ಫ್ರೀ ರ್ಯಾಡಿಕಲ್. ಹಾಗಾದರೆ ಫ್ರೀ ರ್ಯಾಡಿಕಲ್ ಅಂದ್ರೇನು, ಫ್ರೀ ರ್ಯಾಡಿಕಲ್ ಅಂದರೆ ಆಡ್ ಇಲೆಕ್ಟ್ರಾನ್ ಸ್ಪೀಶೀಸ್. ಫ್ರೀ ರ್ಯಾಡಿಕಲ್ ಹೇಗೆ ಬರುತ್ತೆ ಕೇಳಿದರೆ, ಇಟ್ ಈಸ್ ಬಿಕಾಸ್ ಆಫ್ ವಾಟ್, ಹೋಮೋಲಿಟಿಕ್ ಫಿಷನ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ, ಹೋಮೋಲಿಟಿಕ್ ಆರ್ ಎಲ್ಸ್ ಸಿಮೆಟ್ರಿಕಲ್ ಕ್ಲೀವೇಜ್ ಅಂತ ಹೇಳ್ತೀವಿ, ರೈಟ್. ಸೊ ನಾವು ವಾಟ್ ಎಕ್ಸಾಕ್ಟ್ಲಿ ದ ಹೋಮೋಲಿಟಿಕ್ ಫಿಷನ್, ಸಿ ಹಿಯರ್ the symmetrical cleavage of covalent bond resulting in the formation of a neutral species containing unpaired electron. ನ್ಯೂಟ್ರಲ್ ಸ್ಪೀಶೀಸ್ ಕಂಟೈನಿಂಗ್, ದೆರ್ ಈಸ್ ನೋ ಚಾರ್ಜ್, ಎಲ್ಲಿ ಕೂಡ ಚಾರ್ಜ್ ಬರೀಲಿಲ್ಲ, ಪ್ಲಸ್ ಬರೀಲಿಲ್ಲ, ಮೈನಸ್ ಬರೀಲ್ಲ. ಸೊ ಎ ಮೇಲೆ ಒಂದು ಡಾಟ್ ಹಾಕಿದ್ದೇನೆ, ಬಿ ಮೇಲೆ ಒಂದು ಡಾಟ್ ಹಾಕಿದ್ದೇನೆ, ಅಂದರೆ ಸೊ ಇಲ್ಲಿ 2 ಇಲೆಕ್ಟ್ರಾನ್ ಇದೆ ನೋಡಿ. ಸೊ ದೀಸ್ 2 electrons ಆರ್ ವೈರ್, ಸೊ ಒಂದು ಎ ಮೇಲೆ ಹೋಗುತ್ತೆ, ಇನ್ನೊಂದು ಬಿ ಮೇಲೆ ಹೋಗುತ್ತೆ. ಎ ಅನ್ನುವಂಥದ್ದು ಆಟಮ್ ಇರ್ಬೋದು ಅಥವಾ ಸೊ ಗ್ರೂಪ್ ಆಫ್ ಆಟಮ್ ಇರ್ಬೋದು, ರೈಟ್. ಸೊ ದ ಸ್ಪೀಶೀಸ್ ಕಂಟೈನಿಂಗ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಸ್ ಕಾಲ್ಡ್ ವಾಟ್, ಹೋಮೋಲಿಟಿಕ್ ಫಿಷನ್, ಆರ್ ಎಲ್ಸ್ ವಿ ಆರ್ ಕಾಲಿಂಗ್ ಏನು ಹೇಳ್ತೀವಿ ನಾವು ಅದನ್ನು, ಹೋಮೋಲಿಸಿಸ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು, ಹೋಮೋಲಿಸಿಸ್ ಅಂತ ಹೇಳ್ತೀವಿ, ರೈಟ್. ಸೊ ಆಡ್ ಇಲೆಕ್ಟ್ರಾನ್ ಸ್ಪೀಶೀಸ್ ಅಂತ ಹೇಳ್ತೀವಿ. ಸೊ ಆಡ್ ಇಲೆಕ್ಟ್ರಾನ್ ಸ್ಪೀಶೀಸ್, ಕ್ಲಿಯರ್. ದಿಸ್ ಇಸ್ ರಿಗಾರ್ಡಿಂಗ್ ವಾಟ್, ಹೋಮೋಲಿಟಿಕ್ ಫಿಷನ್. ಓಕೆ, ಸೊ ಹಿಯರ್ ವಾಟ್ ಎಕ್ಸಾಕ್ಟ್ಲಿ ದ ಫ್ರೀ ರ್ಯಾಡಿಕಲ್ಸ್. ಹಾಗಾದರೆ ಫ್ರೀ ರ್ಯಾಡಿಕಲ್ಸ್ ಅಂದ್ರೇನು, ಸೊ ವೆರಿ ಸಿಂಪಲ್, ಫ್ರೀ ರ್ಯಾಡಿಕಲ್ಸ್ ಆರ್ ಜನರೇಟೆಡ್ ಫ್ರಮ್ ವಾಟ್, ಹೋಮೋಲಿಟಿಕ್ ಫಿಷನ್ ಅಂತ ಹೇಳ್ತೀವಿ, ಹೋಮೋಲಿಟಿಕ್ ಫಿಷನ್, ರೈಟ್. ಸೊ ದ ನ್ಯೂಟ್ರಲ್ ಸ್ಪೀಶೀಸ್ ಆಟಮ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಕಂಟೈನಿಂಗ್ ಆ್ಯನ್ ಆಡ್ electrons. So odd electron formed due to the homolytic fission of covalent bond are called the free radical. ಕೇಳ್ಬೋದು ವಾಟ್ ಇಸ್ ಫ್ರೀ ರ್ಯಾಡಿಕಲ್ ಅಂತ ಕೇಳ್ತಾರೆ. ಸೊ ಯು ಶುಡ್ ರೈಟ್ ವಾಟ್ ಇಸ್ ಫ್ರೀ ರ್ಯಾಡಿಕಲ್,
right? Free radical andrenu, so it is because of what? It is because of the homolytic fission of the covalent bond. Covalent bond ಎನ್ನುವಂಥದ್ದು ಏನಾಗುತ್ತೆ ನಮಗೆ homolytic fission ಆಗುತ್ತೆ. ಸೊ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳ್ತಾರೆ. ಸೊ ಯು ಕ್ಯಾನ್ ರೈಟ್ ಡೌನ್ ದ ಎಕ್ಸಾಂಪಲ್ ಈಸ್ ನಥಿಂಗ್ ಬಟ್ ಕ್ಲೋರಿನ್, ರೈಟ್? ಸೊ ಕ್ಲೋರಿನ್ ಎನ್ನುವಂಥದ್ದು ಏನಾಗುತ್ತೆ ಇಲ್ಲಿ Cl, ಕ್ಲೋರಿನ್ ನಡುವೆ ಬಾಂಡ್ ಇರುತ್ತೆ, ಅರ್ಥ ಆಯ್ತಲ್ವಾ? Cl2ನ ನಾವೇನು ಹೇಗೆ ಬರಿಬೋದು? Cl2 ಕ್ಲೋರಿನನ್ನು ಈ ರೀತಿ ಬರೀತೇವೆ. Cl2 ಅಂದರೆ Cl ಬಾಂಡ್ Cl. ಬಾಂಡ್ ಈಸ್ ನಥಿಂಗ್ ಬಟ್ ವಾಟ್? 2 electrons. ಕೋವಾಲೆಂಟ್ ಬಾಂಡ್ ಅಂದರೆ ಒಂದು ಬಾಂಡ್, ಕೋವಾಲೆಂಟ್ ಅಂದರೆ ಕೋವಾಲೆಂಟಿಂದ ಒಂದು ಬಾಂಡ್ ಅಂದರೆ 2 electron ಪ್ರೆಸೆಂಟ್ ಅಂತ ಅರ್ಥ, ರೈಟ್? ಸೊ ಇಲ್ಲಿ ಏನಾಗುತ್ತೆ ನಮಗೆ? ಸೊ ಹೋಮೋಲಿಟಿಕ್ ಫಿಷನ್ ಆರ್ ಎಲ್ಸ್ ಸಿಮೆಟ್ರಿಕಲ್ ಕ್ಲೀವೇಜ್ ಆಗುತ್ತೆ. ಸಿಮೆಟ್ರಿಕಲ್ ಕ್ಲೀವೇಜ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್? ಲೈಟ್. ಸೊ ಲೈಟ್ ಅದ್ರ ಮೇಲೆ ಬಿದ್ದಾಗ ಏನಾಗುತ್ತೆ? ಕ್ಲೀವೇಜ್ ಆಗುತ್ತೆ. ಕ್ಲೀವೇಜ್ ಆದಾಗ ಏನಾಗುತ್ತೆ ಕೇಳಿದ್ರೆ, ಸೊ ನಾವು ಈ ರೀತಿ ರೆಪ್ರೆಸೆಂಟೇಷನ್ ಮಾಡ್ತೀವಿ, ರೈಟ್? ಫಿಶ್ ಹುಕ್ ಅಂತ ಹೇಳ್ತೀವಿ, ರೈಟ್? ಹಾಫ್ ಹೆಡೆಡ್ ಆ್ಯರೋ ಅಥವಾ ಫಿಶ್ ಹುಕ್ ಅಂತ ಹೇಳ್ತೀವಿ, ರೈಟ್? ಸೊ ಇದು ಕಂಪ್ಲೀಟ್ ಆ್ಯರೋ ಆಗುತ್ತೆ. ಸೊ ಆ್ಯರೋದ ಹೆಡ್ ಈ ರೀತಿ ಬರೆದ್ರೆ ಏನಾಗುತ್ತೆ? ಫಿಶ್ ಹುಕ್, ರೈಟ್? ಫಿಶ್ ಹುಕ್. ಸೊ ಹಾಫ್ ಅಂದರೆ, ಸೊ ಈ ರೀತಿ ಬರೆದ್ರೆ ಅರ್ಥ ಏನದು? ಒಂದು ಇಲೆಕ್ಟ್ರಾನ್ ಹೋಗಿದೆ ಅಂತ ಅರ್ಥ. ಸೊ 1 electron, ರೈಟ್? ಸೊ ಕ್ಲೋರಿನ್ ಆವಾಗ ಏನಾಗುತ್ತೆ ನಮಗೆ? ಸೊ 2 Cl ಡಾಟ್ ಪ್ಲಸ್ Cl ಡಾಟ್, ಇದಕ್ಕೇನು ಹೇಳ್ತೀವಿ ನಾವು ಅದನ್ನು? ಕ್ಲೋರಿನ್ ಫ್ರೀ ರ್ಯಾಡಿಕಲ್, ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಅಂತ ಹೇಳ್ತೀವಿ. ಹಾಗಾದರೆ ಫ್ರೀ ರ್ಯಾಡಿಕಲ್ ಅಂದ್ರೇನು? ದ ನ್ಯೂಟ್ರಲ್ ಸ್ಪೀಶೀಸ್ ಆರ್ ಎಲ್ಸ್ ಆಟಮ್ಸ್ ಹ್ಯಾವಿಂಗ್ ದಿ ಆಡ್ electron. ಸೊ ಇಟ್ ಈಸ್ ಬಿಕಾಸ್ ಆಫ್ ವಾಟ್? The symmetrical cleavage of what? Covalent bond. Symmetrical cleavage of a covalent bond, or else you can say it is homolytic fission ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು? homolytic fission. So remember, so very important, right? So next we will go with some of the example, right? Free radical ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಕಲಿಯುವ, ರೈಟ್? ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಬಗ್ಗೆ ಕೇಳ್ಬೋದು. ಸೊ ವಾಟ್ ಈಸ್ ಅಲ್ಕೈಲ್ ಫ್ರೀ ರ್ಯಾಡಿಕಲ್? ಸೊ ರೈಟ್ ಎ ನೋಟ್ ಆನ್ ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಕೇಳ್ಬೋದು. ಅಲ್ಕೈಲ್ ಫ್ರೀ ರ್ಯಾಡಿಕಲ್. What is alkyl free radical and what are the types of alkyl free radicals? So suppose CH3Cl ಅಂತ ಇದ್ದರೆ ಅಥವಾ CH3Cl ಅಂತ ಇದ್ದರೆ, 2 bonds I have written here. 1 bond is nothing but 2 electrons. ಸೊ ಇದು ಹೋಮೋಲಿಟಿಕ್ ಕ್ಲೀವೇಜ್ ಆದಾಗ ಏನಾಗುತ್ತೆ? ಸೊ ಈ ರೀತಿ ಸ್ಪೀಷೀಸ್ ಬರುತ್ತೆ. ಒಂದು CH3 ಮೇಲೆ 1 electron ಬರುತ್ತೆ, ಒಂದು ಹೈಡ್ರೋಜನ್ ಮೇಲೆ 1 electron ಬರುತ್ತೆ, ರೈಟ್? ಸೊ ಇದನ್ನು ಏನು ಹೇಳ್ತೀವಿ ಕೇಳಿದ್ರೆ ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಅಂತ ಹೇಳ್ತೀವಿ. ಅಲ್ಕೈಲ್ ಫ್ರೀ ರ್ಯಾಡಿಕಲ್, ರೈಟ್? ಹಾಗಾದರೆ CH3 ಡಾಟ್ ಅಂದರೆ ಏನಾಗುತ್ತೆ ನಮಗೆ? CH3 ಡಾಟ್, CH3. ಸೊ ಇದಕ್ಕೇನು ಹೇಳ್ಬೋದು ನಾವು? ಅದನ್ನು ಮೀಥೈಲ್ ಫ್ರೀ ರ್ಯಾಡಿಕಲ್ ಅಂತ ಹೇಳ್ತೀವಿ. ಮೀಥೈಲ್ ಫ್ರೀ ರ್ಯಾಡಿಕಲ್, ರೈಟ್? ಸೊ ಮೀಥೈಲ್ ಫ್ರೀ ರ್ಯಾಡಿಕಲ್ ಏನು ಹೇಳ್ತೀವಿ ನಾವು? ಅದನ್ನು ಮೀಥೈಲ್ ಫ್ರೀ ರ್ಯಾಡಿಕಲ್ ಅಂತ ಹೇಳ್ತೀವಿ. ಹಾಗಾದರೆ ಮೀಥೈಲ್ ಫ್ರೀ ರ್ಯಾಡಿಕಲ್ ಅಂದ್ರೇನು? ಅದರ ಸ್ಟ್ರಕ್ಚರು ಯಾವ ರೀತಿ ಇರುತ್ತೆ? ವಾಟ್ ಈಸ್ ಹೈಬ್ರಿಡೈಸೇಷನ್ ಆಫ್ ದಟ್? ಹೈಬ್ರಿಡೈಸೇಷನನ್ನು ಕರೆಕ್ಟಾಗಿ ಕಲಿತೀರಿ, ರೈಟ್? ಕೆಮಿಕಲ್ ಬಾಂಡಿಂಗ್ ಚಾಪ್ಟ್ರಲ್ಲಿ ಹೈಬ್ರಿಡೈಸೇಷನ್ ಅಂದ್ರೇನು ಕರೆಕ್ಟಾಗಿ ಕಲಿತೀರಿ. ಜಸ್ಟ್ ರಿಮೆಂಬರ್, ರೈಟ್? ಹೈಬ್ರಿಡೈಸೇಷನ್ ಅಂದರೆ ಒಂದು ವರ್ಡ್ ಇದೆ, ರೈಟ್? ಹಾಗಾದರೆ ಯಾವುದೆಲ್ಲ ಇರುತ್ತೆ? sp, sp2, sp3 ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್, ರೈಟ್? ಇನ್ ಡೀಟೇಲ್ ಆಗಿ ನಾವು ಎಲ್ಲಿ ಹೋಗ್ತೀವಿ ಕೇಳಿದ್ರೆ ಕೆಮಿಕಲ್ ಬಾಂಡಿಂಗಲ್ಲಿ ಕಲಿತೀವಿ, ರೈಟ್? ಸೊ ಇದಕ್ಕೇನು ಹೇಳ್ತೀವಿ ನಾವು? ಅದನ್ನು ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಅಂತ ಹೇಳ್ತೀವಿ. ಹಾಗಾದರೆ ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಅಂತ ಹೇಳಿ, ಸೊ ವಾಟ್ ಈಸ್ ಅಲ್ಕೈಲ್ ಫ್ರೀ ರ್ಯಾಡಿಕಲ್, ರೈಟ್? ದ ಅಲ್ಕೈಲ್ ಫ್ರೀ ರ್ಯಾಡಿಕಲ್ಸ್ ಆರ್ ಪ್ಲೇನಾರ್. ದ ಅಲ್ಕೈಲ್ free radicals are planar structure. So they are in the plane, so planar structure, and the carbon atom containing odd electron, containing an odd electron. So carbon atom containing odd electron in the free radical is, okay, containing odd electron in the free radical is electron in the free radical is hybridization. ಯಾವ್ದು ಕೇಳ್ತಾರೆ? is nothing but sp2 hybridizing. The alkyl free radicals are planar
and the carbon atom containing an odd electron in free radical is sp2 hybridized. So ಏನಾಗುತ್ತೆ ಕೇಳಿದ್ರೆ ಇದು ಪ್ಲೇನಾರ್ ಸ್ಟ್ರಕ್ಚರ್ ಬರುತ್ತೆ ನಮಗೆ. ಸೊ ದಿಸ್ ಇಸ್ ಪ್ಲೇನಾರ್ ಸ್ಟ್ರಕ್ಚರ್ ಯು ಆರ್ ಹ್ಯಾವಿಂಗ್ ಲೈಕ್ ದಿಸ್ ಕಾರ್ಬನ್ 1 unhybridized, so that is p orbital containing or ಏನಾಗುತ್ತೆ ನಮಗೆ ಸೊ odd electron ಎನ್ನುವಂಥದ್ದು ಇರುತ್ತೆ and you have the planar structure sp3 hybridized, right? So no need to write this one, just remember. So this free radical is sp2 hybridized sp2 hybridized and the planar structure, it is planar structure, just remember planar irutte matte sp2 hybridized ಆಗಿರುತ್ತೆ. ಸೊ ಇದಕ್ಕೆ ಏನು ಹೇಳ್ತೀವಿ ನಾವು ಅದನ್ನು ಮಿಥೈಲ್ ಫ್ರೀ ರ್ಯಾಡಿಕಲ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು ಮಿಥೈಲ್ ಫ್ರೀ ರ್ಯಾಡಿಕಲ್, ರೈಟ್? ಸೊ ಒನ್ ಮೋರ್ ಪಾಯಿಂಟ್ ಯು ಶುಡ್ ರಿಮೆಂಬರ್ ಹಿಯರ್, ರೈಟ್? ಸೊ ಒನ್ ಥಿಂಗ್ ಐ ಆಮ್ ಗೋಯಿಂಗ್ ಟು ಟೆಲ್, ವೆರಿ ಇಂಪಾರ್ಟೆಂಟ್ ನೋಟ್ ಹಿಯರ್. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಬನ್ ಆಟಮ್. ಏನು ಹೇಳ್ತೀವಿ ನಾವು ಅದನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಬನ್ ಆಟಮ್ ಇರುತ್ತೆ. ಕರೆಕ್ಟಾಗಿ ಕೇಳಿದ್ದಾನ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸಿ ಹಿಯರ್, ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಮಿಥೈಲ್ ಏನು ಹೇಳ್ತೀವಿ ಇದನ್ನು ಮಿಥೈಲ್ ಕಾರ್ಬನ್ ಅಂತ ಹೇಳ್ತೀವಿ. ಮಿಥೈಲ್ ಕಾರ್ಬನ್, ರೈಟ್? ಸೊ ಹಿಯರ್ ವಾಟ್, ಸೊ ಮಿಥೈಲ್ ಗ್ರೂಪ್ ಇದೆ, ಯಾವುದಕ್ಕೊಂದು ಅಟ್ಯಾಚ್ ಆಗಿದೆ ಅಂತ ಎಣಿಸ್ಕೊಳ್ಳಿ. ದ ಸೇಮ್ ಐ ವಿಲ್ ರೀಪ್ಲೇಸ್ ಹಿಯರ್ H. I will remove this H and I will add one more CH3 or else C group. ಯಾವುದೊಂದು ಗ್ರೂಪನ್ನು ಹಾಕ್ತೇನೆ, ರೈಟ್? ಕಾರ್ಬನ್ ಲಿಂಕ್ ಇದೆ ಇಲ್ಲಿ, ರೈಟ್? ಕಾರ್ಬನ್ ಲಿಂಕ್ ಇದೆ, ಅಲ್ಲಿ ಯಾವ್ದು ಬೇಕಾದರೂ ಇರ್ಬೋದು. ಸೊ ದೆರ್ ಇಸ್ ಎ ಕಾರ್ಬನ್ ಲಿಂಕೇಜ್, ರೈಟ್? ಆವಾಗ ಸೊ ಈ ಕಾರ್ಬನಿಗೆ ಏನು ಹೇಳ್ತೀವಿ ನಾವು ಅದನ್ನು ಮಿಥೈಲ್ ಕಾರ್ಬನ್ ಅಂತ ಹೇಳ್ತೀವಿ. ಆ್ಯಂಡ್ ನಾವು ದಿಸ್ ಕಾರ್ಬನ್ ಯು ಕ್ಯಾನ್ ಸೇ ಪ್ರೈಮರಿ. ಸೊ ಯು ಕ್ಯಾನ್ ಸೇ ಇಟ್ ಇಸ್ ಪ್ರೈಮರಿ ಲಿಂಕೇಜ್ ಅಂತ ಹೇಳ್ತೀವಿ. ಒಂದು ಕಾರ್ಬನ್ ಲಿಂಕೇಜ್ ಇದೆ, ಅರ್ಥ ಆಯ್ತು ಅಲ್ವಾ? ಒಂದು ಕಾರ್ಬನ್ ಲಿಂಕೇಜ್ ಇದೆ. ಸೊ ಅದೇ ರೀತಿಯಲ್ಲಿ ಇವಾಗ ಏನು ಮಾಡ್ತೀನಿ ಕೇಳಿದ್ರೆ, ಸೊ ಐ ವಿಲ್ ರೀಪ್ಲೇಸ್ ದಿಸ್ ಹೈಡ್ರೋಜನ್ ವಿತ್ ಒನ್ ಮೋರ್ ಕಾರ್ಬನ್ ಆಟಮ್. ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ದ ಸೆಕೆಂಡರಿ. ಇದಕ್ಕೆ ಏನು ಹೇಳ್ತೀವಿ ನಾವು ಅದನ್ನು, ಸೊ ಈ ಕಾರ್ಬನ್ನಿಗೆ, ಸೊ ದಿಸ್ ಇಸ್ ಸೆಕೆಂಡರಿ ಕಾರ್ಬನ್ ಅಂತ ಹೇಳ್ತೀವಿ. ಸೊ ಸೆಕೆಂಡರಿ ಕಾರ್ಬನ್ ಅಂತ ಹೇಳ್ತೀವಿ. ಸೊ ಇವಾಗ ಏನು ಮಾಡ್ತೀನಿ ಕೇಳಿದ್ರೆ, ಸೊ ಐ ವಿಲ್ ರೀಪ್ಲೇಸ್ ಒನ್ ಮೋರ್ ಹೈಡ್ರೋಜನ್ ವಿತ್ ಕಾರ್ಬನ್, ರೈಟ್? ಕಾರ್ಬನ್ ಇದು ಯಾವುದಕ್ಕೆ ಹೋಗಿ ಅಟ್ಯಾಚ್ ಆಗಿದೆ, ರೈಟ್? ಯಾವುದಕ್ಕೆ ಹೋಗಿ ಅಟ್ಯಾಚ್ ಆಗಿದೆ. ಇದಕ್ಕೆ ಏನು ಹೇಳ್ತೀವಿ ನಾವು ಅದನ್ನು, ಸೊ ಫಾರ್ ದಿಸ್ ವಿ ಆರ್ ಕಾಲಿಂಗ್ ದಿಸ್ ಕಾರ್ಬನ್ ಆಟಮ್ ವಿ ಆರ್ ಕಾಲಿಂಗ್ ಟರ್ಷರಿ ಅಂತ ಹೇಳ್ತೀವಿ, ರೈಟ್? ಸೊ ದಿಸ್ ಇಸ್ ಪ್ರೈಮರಿ, just remember primary and this is secondary. ಸೊ ಈ ರೀತಿ ಇದ್ರೆ ಸೆಕೆಂಡರಿ ಕಾರ್ಬನ್ ಎರಡು ಲಿಂಕೇಜ್ ಇರಬೇಕು. ಕಾರ್ಬನ್ ಸೊ ಕಾರ್ಬನ್ 2 linkage, ಕಾರ್ಬನ್ 1 linkage. ಹಿಯರ್ ಯು ಡೋಂಟ್ ಹ್ಯಾವ್ ಕಾರ್ಬನ್ ಹೈಡ್ರೋಜನ್. ಸೊ ಮಿಥೈಲ್ ಕಾರ್ಬನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಏನು ಹೇಳ್ತೀವಿ ನಾವು ಅದನ್ನು, ಸೊ ಫಾರ್ ದಿಸ್ ವಿ ಆರ್ ಕಾಲಿಂಗ್ ಟರ್ಷರಿ ಅಥವಾ 3 degree ಅಂತ ಹೇಳ್ತೀವಿ. ಸೊ 1 degree ಕಾರ್ಬನ್, 2nd degree ಕಾರ್ಬನ್ ಆ್ಯಂಡ್ ದಿ 3 degree ಕಾರ್ಬನ್. ಸೊ ನೌ ಐ ವಿಲ್ ಡೂ ಒನ್ ಮೋರ್ ಥಿಂಗ್ ಹಿಯರ್. ಸೊ ಹಿಯರ್ ಆಲ್ಸೋ ಐ ವಿಲ್ ರೈಟ್ ಕಾರ್ಬನ್ ಲಿಂಕೇಜ್, ರೈಟ್? ಸೊ ಇದಕ್ಕೆ ಏನು ಹೇಳ್ತೀವಿ ನಾವು ಅದನ್ನು ಕ್ವಾಟರ್ನರಿ ಆರ್ ಎಲ್ಸ್ ವಿ ಕ್ಯಾನ್ ಸೇ ಇಟ್ ಈಸ್ 4 degree ಅಥವಾ ಏನು ಹೇಳ್ತೀವಿ ನಾವು ಅದನ್ನು ಕ್ವಾಟರ್ನರಿ ಅಂತ ಹೇಳ್ತೀವಿ, ರೈಟ್? ಸೊ ನೆಕ್ಸ್ಟ್ ವಿ ವಿಲ್ ಗೋ ವಿತ್ ಲಿಟ್ಲ್ ಇಲಾಬ್ರೇಷನ್ ವಿತ್ ಎಕ್ಸಾಂಪಲ್. ಓಕೆ, what is primary and what is tertiary and what is secondary, right? So primary ಅಂದರೆ ಏನಾಗಿರಬೇಕು ನಮಗೆ, ಸೊ ಪ್ರೈಮರಿ ಅಂದರೆ there is a ಕಾರ್ಬನ್ linkage ಏನಾಗಿರಬೇಕು, there should be single linkage you should hear. ಸೆಕೆಂಡರಿ ಅಂದ ತಕ್ಷಣ ಕಾರ್ಬನಲ್ಲಿ 2 linkage ಇರಬೇಕು, 2 linkage wherever it may be, right? So here you have what, in tertiary 3 linkage, ಕ್ವಾಟರ್ನರಿಯಲ್ಲಿ ಎಷ್ಟಾಗುತ್ತೆ ನಿಮಗೆ 1 2 3 4. The example I have given here, so we will discuss one by one. So whatever the CH3 group you have written here, right, all CH3 groups, so whatever I have written, only the CH3 group, clear? So all the CH3 group I have rounded up, okay, right? So this carbon is attached to this carbon atom, right? So hence the carbon is attached to another carbon atom, so carbon linkage. So for this carbon atom it's attached to one more carbon atom, means this carbon is attached to one more carbon atom, hence this carbon you can say it is primary. This is primary, and here this carbon also primary. ಯಾವುದೇ ನಂಬರ್ ಕೊಡ್ತೀನಲ್ಲ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ, ವಿತ್ ರೆಸ್ಪೆಕ್ಟ್ ಟು ದಿಸ್ ಕಾರ್ಬನ್ and this carbon, right? So for this carbon you can write primary, so here also you can write primary, and here also you can write primary, clear? So if I see this carbon atoms, ಈ ಕಾರ್ಬನ್ ಆಟಮನ್ನು ನೋಡಿದರೆ ಏನಾಗುತ್ತೆ ನಮಗೆ, ಒಂದಕ್ಕೆ ಇನ್ನೊಂದು ಕಾರ್ಬನಿಗೆ ಅಟ್ಯಾಚ್ ಆಗಿದೆ, ಕಾರ್ಬನ್ ಲಿಂಕೇಜ್ ಇದೆ, ಒಂದಿದೆ. ಸೊ ಇಲ್ಲಿ ಇನ್ನೊಂದು ಕಾರ್ಬನ್ ಲಿಂಕೇಜ್ ಇದೆ, ಇಲ್ಲಿ ಒನ್ ಮೋರ್ ಕಾರ್ಬನ್ ಲಿಂಕೇಜ್ 1 2 3.
ಸೊ 3 ಕಾರ್ಬನ್ ಕಾರ್ಬನ್ ಲಿಂಕೇಜ್ ಇದ್ರೆ ಏನು ಹೇಳ್ತೀವಿ ನಾವು ಅದನ್ನು ಸಿಂಪಲ್ ಟರ್ಷರಿ. ಅದಕ್ಕೆ ಏನು ಹೇಳ್ತೀವಿ ನಾವು ಅದನ್ನು, ಸೊ ದಿಸ್ ಕಾರ್ಬನ್ ಈಸ್ ಕಾಲ್ಡ್ ವಾಟ್ ಟರ್ಷರಿ. ಏನು ಹೇಳ್ತೀವಿ ನಾವು ಅದನ್ನು ಟರ್ಷರಿ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ, ದಿಸ್ ಕಾರ್ಬನ್ ಈಸ್ ಅಟ್ಯಾಚ್ ಟು ದಿಸ್ ಕಾರ್ಬನ್ ಆ್ಯಂಡ್ ದಿಸ್ ಕಾರ್ಬನ್, ಅಂದರೆ 2 ಕಾರ್ಬನಿಗೆ ಅಟ್ಯಾಚ್ ಆಗಿದೆ, ರೈಟ್. ಸೊ 2 ಕಾರ್ಬನಿಗೆ ಲಿಂಕೇಜ್ ಆಗಿದೆ, ಏನು ಹೇಳ್ತೀವಿ ನಾವು ಅದನ್ನು ಸೆಕೆಂಡರಿ. ಸೊ ರೈಟ್, ಸೊ ದಿಸ್ ಕಾರ್ಬನ್ ಈಸ್ ಸೆಡ್ ಟು ಬಿ ಸೆಕೆಂಡರಿ, ರೈಟ್, ಸೆಕೆಂಡರಿ ಕಾರ್ಬನ್, ರೈಟ್. ಸೊ ಇಲ್ಲಿ ಏನಾಗುತ್ತೆ ನಮಗೆ, ಸಿ ಹಿಯರ್ ದಿಸ್ ಕಾರ್ಬನ್ ಈಸ್ ಅಟ್ಯಾಚ್ ಟು 1 2 3 ಇದ್ರೆ ಏನು ಹೇಳ್ತೀವಿ ನಾವು ಅದನ್ನು ಟರ್ಷರಿ ಅಂತ ಹೇಳ್ತೀವಿ. 2 ಇದ್ರೆ ಏನು ಹೇಳ್ತೀವಿ ನಾವು ಅದನ್ನು ಸೆಕೆಂಡರಿ ಅಂತ ಹೇಳ್ತೀವಿ. ಒನ್ಸ್ ಅಗೇನ್ ದಿಸ್ ಕಾರ್ಬನ್ ಇಸ್ ಅಟ್ಯಾಚ್ ಟು 1 2 ಇದ್ರೆ ಹೇಳ್ತೀವಿ, ಇದನ್ನು ಕೂಡ ಸೆಕೆಂಡರಿ ಅಂತ ಹೇಳ್ತೀವಿ. ಬಟ್ ಸಿ ಹಿಯರ್ ದಿಸ್ ಕಾರ್ಬನ್ ಆಟಮ್ ಇಸ್ ಅಟ್ಯಾಚ್ ಟು 1 2 3 4 ಇದ್ರೆ ಏನು ಹೇಳ್ತೀವಿ ನಾವು ಅದನ್ನು ಕ್ವಾಟರ್ನರಿ ಅಂತ ಹೇಳ್ತೀವಿ. 4 ಡಿಗ್ರಿ ಅಥವಾ ಕ್ವಾಟರ್ನರಿ ಅಂತ ಹೇಳ್ತೀವಿ, ರೈಟ್. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ದ ಟೈಪ್ ಆಫ್ ವಾಟ್ ಕಾರ್ಬನ್ಸ್. ಸೊ ಬೇಸ್ಡ್ ಆನ್ ವಾಟ್ ಲಿಂಕೇಜ್ ಅಂತ ಹೇಳ್ಬೋದು. ಸೆಕೆಂಡರಿ ಇದ್ದರೆ ಕಾರ್ಬನ್ 2 ಲಿಂಕೇಜ್ ಇರುತ್ತೆ. ಸೊ ಜಸ್ಟ್ ನೋ ಅಬೌಟ್ ಇಟ್, ರೈಟ್. ಬೇಸ್ಡ್ ಆನ್ ದಿಟ್ಸ್ ವಿ ಕ್ಯಾನ್ ಕ್ಲಾಸಿಫೈ ಟೈಪ್ಸ್ ಆಫ್ ಫ್ರೀ ರ್ಯಾಡಿಕಲ್ಸ್. ಯಾವುದೆಲ್ಲ ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಇದ್ದಾವೆ, ವಿಲ್ ಡಿಸ್ಕಸ್ ಇನ್ ಡೀಟೇಲ್. ಓಕೆ, the same way we can classify the free radical, right. So CH3 dot, see here, for this CH3 I will remove one hydrogen and I can bond it with one CH3 group. One CH3 ಎಷ್ಟು ಉಳಿತದೆ ಇಲ್ಲಿ ಹೈಡ್ರೋಜನ್ 2 ಉಳಿತದೆ with the carbon, right. ಇವಾಗ ಇನ್ನೊಂದು ಹೈಡ್ರೋಜನ್ ಅನ್ನು ತೆಗಿತೇನೆ, one more CH3 group I will add, only one hydrogen is remain and I will make one more free radical, right. Now I will remove this hydrogen and I will add one more CH3. There are 3 CH3 groups are there, right. So common name if I give it, so this is methyl free radical, and so this is ethyl free radical. So very second, so here you have what, so branching, or else you can say, so this carbon it is branched, hence you can say isopropyl free radical, and here 1 2 3 4, so ಏನಿದೆ, so butane, so butyl, so this is tertiary, what we are calling tertiary butyl free radical. ಹೇಳ್ತೀವಿ ಅದನ್ನು. So first thing is what, methyl free radical, second one is ethyl free radical, and then isopropyl free radical, and the tertiary butyl free radical. ಏನು ಹೇಳ್ತೀವಿ ನಾವು ಅದನ್ನು tertiary, right, tertiary tertiary butyl free radical, right. So ಇದನ್ನು ಕೂಡ ಏನು ಹೇಳ್ಬೋದು ನಾವು ಇದನ್ನು methyl free radical. So this is primary, ಏನು ಹೇಳ್ಬೋದು ಇದನ್ನು primary free radical, secondary free radical, and this is tertiary free radical, right. ಏನು ಹೇಳ್ಬೋದು primary free radical, secondary free radical, and then tertiary free radical, right. Primary, secondary, tertiary. Or else you can rewrite this one also. ಇದನ್ನು ಯಾವ ರೀತಿ ಬರಿಬೋದು ಕೇಳಿದ್ರೆ, see here I will write here CH dot ಅಲ್ವಾ, ಕಾರ್ಬನ್ CH3 ಗ್ರೂಪ್ ಎಷ್ಟಿದೆ 2, ಈ ರೀತಿ ಕೂಡ ಬರಿಬೋದು. CH and then CH3 twice ಕಂಡೆನ್ಸ್ಡ್ ಫಾರ್ಮುಲಾದಲ್ಲಿ. ಇದನ್ನು ಕಂಡೆನ್ಸ್ಡ್ ಫಾರ್ಮುಲಾದಲ್ಲಿ ಬರೆದ್ರೆ ಏನಾಗುತ್ತೆ ನಮಗೆ, C dot CH3 thrice tertiary. ಕಂಡೆನ್ಸ್ಡ್ ಫಾರ್ಮುಲಾದಲ್ಲಿ ಬರೆದ್ರೆ ಇದೇನಾಗುತ್ತೆ ನಮಗೆ, ಸೊ ಒನ್ಸ್ ಅಗೇನ್ ಐ ವಿಲ್ ರೈಟ್ ಇಟ್ ಹಿಯರ್, C dot CH3 twice primary, secondary and tertiary free radicals. So these are the types of free radicals we are having. So whatever the free radical carbon atom if you choose it, so it must be what, sp2 hybridized. ಎಲ್ಲದೂ ಕೂಡ ಏನಾಗುತ್ತೆ ನಮಗೆ sp2 hybridized ಆಗಿರುತ್ತೆ, ಮತ್ತೆ ಏನಾಗುತ್ತೆ ನಮಗೆ, ಸೊ ಪ್ಲೇನಾರ್ ಆಗಿರುತ್ತೆ, ಏನಾಗುತ್ತೆ ಪ್ಲೇನಾರ್ ಆಗಿರುತ್ತೆ.
ರೈಟ್. ಸೊ ಇಫ್ ಐ ಸಿ ದ ಸ್ಟೆಬಿಲಿಟಿ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ನಮಗೆ, ಸೊ ಮಿಥೈಲ್ ಫ್ರೀ ರ್ಯಾಡಿಕಲ್ಗಿಂತ ಯಾವುದು ಹೆಚ್ಚು ಸ್ಟೇಬಲ್ ಇರುತ್ತೆ, ಈಥೈಲ್ ಫ್ರೀ ರ್ಯಾಡಿಕಲ್. ಸೊ ಈಥೈಲ್ ಫ್ರೀ ರ್ಯಾಡಿಕಲ್ಗಿಂತ ಸ್ಟೆಬಿಲಿಟಿ ಯಾವುದಕ್ಕೆ ಹೆಚ್ಚಿರುತ್ತೆ, ಸೊ ದಟ್ ಈಸ್ ಐಸೋಪ್ರೊಪೈಲ್ ಆರ್ ಎಲ್ ಸೆಕೆಂಡರಿ ಯು ಕ್ಯಾನ್ ಸೇ. ಆ್ಯಂಡ್ ಇಟ್ ಈಸ್ ಹೈಲಿ ಸ್ಟೇಬಲ್ ಯಾವ್ದು ಕೇಳಿದ್ರೆ ಇಲ್ಲಿ ಟರ್ಷರಿ. ಸೊ ಕೊಟ್ಟಿರ್ತಾರೆ, ಸೊ ಅರೇಂಜ್ ದ ಫ್ರೀ ರ್ಯಾಡಿಕಲ್ಸ್ ಇನ್ ದ ಆರ್ಡರ್. ಸೊ ಪ್ರೈಮರಿ ಫಸ್ಟ್ ಏನು ಕೊಟ್ಟಿರ್ತಾರೆ, ಮಿಥೈಲ್ ಫ್ರೀ ರ್ಯಾಡಿಕಲ್, primary free radical, secondary free radical and the tertiary free radical. So this is the order of arrangement, right? So increasing the stability ಅಂತ ಹೇಳ್ತೀವಿ, right? ಸ್ಟೆಬಿಲಿಟಿ ಯಾಕೆ ಬರುತ್ತೆ, ಸೊ ಮಿಥೈಲ್ ಯಾಕೆ ಸ್ಟೆಬಿಲಿಟಿ ಇಲ್ಲ, ಸೊ ಇಲ್ಲಿ ಇದಕ್ಕೆ ಯಾಕೆ ಸ್ಟೆಬಿಲಿಟಿ ಇದೆ, ಅದಕ್ಕೆ ಮತ್ತೆ ರೀಸನ್ ಬರುತ್ತೆ. ಸೊ ವಾಟ್ ಈಸ್ ದ ರೀಸನ್ ಫಾರ್ ಇಟ್, ಆ ರೀಸನನ್ನು ಮತ್ತೆ ನಾವು ಕಲಿಯೋ, ರೈಟ್. ಸೊ ಏನು ಹೈಪರ್ ಕಾಂಜುಗೇಷನ್ ಇಫೆಕ್ಟಲ್ಲಿ ಹೇಳ್ಬೋದಾ, ಅಥವಾ ಏನು ಸ್ಟೆಬಿಲಿಟಿ ಅಂದ್ರೇನು ಅದನ್ನು ನಂತರ ನೋಡುವ. ಬಟ್ ಸ್ಟೆಬಿಲಿಟಿ ಯಾವ ರೀತಿ ಇರುತ್ತೆ ಕೇಳಿದರೆ, ಸ್ಟೆಬಿಲಿಟಿ ಸೊ ಈ ರೀತಿ ಇರುವಂಥದ್ದು, ರೈಟ್. So this is regarding what the alkyl free radicals. What are the types of alkyl free radicals? Methyl, ethyl. You have to write it down. Okay. So secondary, or else you can say isopropyl and the tertiary. Simple again. ನೆನಪಿಟ್ಕೊಳ್ಳೋದು methyl free radical, primary. Only one bond is here, and you are having 2 carbon linkage. ಅದರಿಂದ ಇದಕ್ಕೆ ಏನು ಹೇಳ್ತೀವಿ, ಸೆಕೆಂಡರಿ ಅಂತ ಹೇಳ್ತೀವಿ. ಇಲ್ಲಿ ಕಾರ್ಬನ್ ನಡುವೆ ಎಷ್ಟು 3 ಲಿಂಕೇಜ್ ಇದೆ, ಕಾರ್ಬನ್ ಆ್ಯಂಡ್ ಕಾರ್ಬನ್ ನಡುವೆ ಲಿಂಕೇಜ್ ಎಷ್ಟಿದೆ ನೋಡಿ, 1 2 3. ಅದರಿಂದ ಇದಕ್ಕೆ ಹೇಳ್ತೀವಿ ನಾವು ಅದನ್ನು ಟರ್ಷರಿ ಫ್ರೀ ರ್ಯಾಡಿಕಲ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು, ಟರ್ಷರಿ ಫ್ರೀ ರ್ಯಾಡಿಕಲ್, ರೈಟ್. ಕ್ಲಿಯರ್. ಸೊ ದಿಸ್ ಇಸ್ ವಾಟ್ ಅಬೌಟ್ ದ ಫ್ರೀ ರ್ಯಾಡಿಕಲ್, ವಾಟ್ ಎಕ್ಸಾಕ್ಟ್ಲಿ ದ ಫ್ರೀ ರ್ಯಾಡಿಕಲ್, ಕ್ಲಿಯರ್, ರೈಟ್. ಸೊ ಡ್ಯೂರಿಂಗ್ ದ ರಿಯಾಕ್ಷನ್, ಸೊ ಇಫ್ ಯು ಆರ್ ಗೆಟಿಂಗ್ ಎನಿ ಇಂಟರ್ಮೀಡಿಯೇಟ್ ಲೈಕ್ ದಿಸ್, ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ದೇನೆ. ಸೊ ಈ ರೀತಿ ಫ್ರೀ ರ್ಯಾಡಿಕಲ್ ಇಂಟರ್ಮೀಡಿಯೇಟ್ ಆದರೆ ನಮಗೆ, ರೈಟ್, ಬೈ ವಾಟ್, ಹೋಮೋಲಿಸಿಸ್ ಆರ್ ಎಲ್ಸ್ ಹೋಮೋಲಿಟಿಕ್ ಫಿಷನಿಂದ ಫ್ರೀ ರ್ಯಾಡಿಕಲ್ ಜನರೇಟ್ ಆದರೆ ಆ ಮೆಕ್ಯಾನಿಸಮ್ ಏನು ಹೇಳ್ತೀವಿ ನಾವು ಅದನ್ನು, ದ್ಯಾಟ್ ಮೆಕ್ಯಾನಿಸಮ್ ವಿ ಆರ್ ಕಾಲಿಂಗ್ ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್. ಏನು ಹೇಳ್ತೀವಿ ನಾವು ಅದನ್ನು, ಸೊ ದಟ್ ರಿಯಾಕ್ಷನ್ ವಿಲ್ ಪ್ರೊಸೀಡ್ ವಯ ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ರಿಯಾಕ್ಷನ್ ಯು ಕ್ಯಾನ್ ಸೇ ಇಟ್ ಈಸ್ ಫ್ರೀ ರ್ಯಾಡಿಕಲ್ ರಿಯಾಕ್ಷನ್, ಆರ್ ಎಲ್ಸ್ ಯು ಕ್ಯಾನ್ ಸೇ ಇಟ್ ಇಸ್ ಮೆಕ್ಯಾನಿಸಮ್ ಆಲ್ಸೋ. ಆ್ಯಂಡ್ ದಿ ಹೋಮೋಪೋಲಾರ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ಅದನ್ನು, ಹೋಮೋಪೋಲಾರ್ ಅಂತ ಹೇಳ್ತೀವಿ, ಅಥವಾ ಅದನ್ನು ನಾನ್ ಪೋಲಾರ್ ರಿಯಾಕ್ಷನ್ ಅಂತಲೂ ಕೂಡ ಕರಿಬೋದು, ರೈಟ್. ಇಫ್ ದ ರಿಯಾಕ್ಷನ್ ಪ್ರೊಸೀಡ್ ವಯ ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಆರ್ ಎಲ್ಸ್ ಲೈಕ್ ದಿಸ್ ರಿಯಾಕ್ಷನ್, ರೈಟ್. ಇಂಟರ್ಮೀಡಿಯೇಟ್ ಇದು ಯಾವುದಾದ್ರೂ ಜನರೇಟರ್ ಆದರೆ ಅಥವಾ ಹೋಮೋಲಿಟಿಕ್ ಫಿಷನ್ ಆದರೆ, ಸೊ ಆ ರಿಯಾಕ್ಷನ್ ಮೆಕ್ಯಾನಿಸಮನ್ನು ಏನು ಹೇಳ್ತೀವಿ ನಾವು ಅದನ್ನು, ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್. ಓಕೆ, ಕ್ಲಿಯರ್. ಸೊ ದಿಸ್ ಇಸ್ ರೈಟ್ ವಾಟ್ ಎಕ್ಸಾಕ್ಟ್ಲಿ ದ ಹೋಮೋಲಿಸಿಸ್ ಅಂತ ಹೇಳ್ತೀವಿ, ಏನು ಹೋಮೋಲಿಸಿಸ್, ರೈಟ್. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ದಿ ಹೆಟಿರೋಲಿಟಿಕ್ ಕ್ಲೀವೇಜ್. ಹಾಗಾದರೆ ಹೆಟಿರೋಲಿಟಿಕ್ ಕ್ಲೀವೇಜ್ ಅಂದರೆ ಏನು, ಏನೆಲ್ಲ ಫಾರ್ಮೇಷನ್ ಆಗುತ್ತೆ ಅಲ್ಲಿ. ಓಕೆ, ಸೊ heterolytic fission. So what is heterolytic fission? So let us consider an example A and B. There is a formation of bond, right? And that bond I will represent it with what, 2 electrons. See here, this is a 2 electron which is shared between what, A and B, and there is a formation of what, AB bond. Okay. So in heterolytic fission what happens? So there are 2 types you can observe. So ಎರಡು ರೀತಿಯಲ್ಲಿ ಆಗಬಹುದು. So in here I will write A and B, right? So way. So in first way what happens? So if A is what, A and B, there is a formation of bond. So what is heterolysis? Heterolysis means unsymmetrical. Symmetrical ಅಂದ್ರೆ ಏನಾಗುತ್ತೆ ನಮಗೆ? So this is symmetrical. 1 electron will move towards A and 1 electrons move towards B. But here what happens? So it is unsymmetrically cleaved. Unsymmetrically cleaved ಅಂದ್ರೆ ಏನಾಗುತ್ತೆ ನಮಗೆ? So there are 2 options you can say here, right? So now this will cleave like this. ಅರ್ಥ ಆಯ್ತಾ? ಸೊ ಈ ರೀತಿ ಕ್ಲೀವ್ ಆದರೆ ಏನಾಗುತ್ತೆ, ದಿಸ್ 2 electrons pair are entering into what, B, and A will lost its electrons, whatever bond present, whatever the electron present in covalent bond. So covalent bond ಇರತಕ್ಕಂಥ electron ಏನಿದೆ ನೋಡಿ, it is related to this as well as this. But now what happens after heterolysis, these 2 electrons may completely transfer to what, B, or completely transfer for A. In the first what I will do, so here what happens, so it is like this, okay, completely transfers towards what, B. So B ಹತ್ರ ಹೋದಾಗ ಏನಾಗುತ್ತೆ, A will lost this electron and it becomes what, positive, and then what, B gain that electron pair and it becomes what, negatively charged species. ಏನಾಗುತ್ತೆ ನಮಗೆ, ಅದು ನೆಗೆಟಿವ್ಲಿ ಚಾರ್ಜ್ಡ್ ಸ್ಪೀಶೀಸ್ ಆಗುತ್ತೆ. ಅದರಿಂದ ಸೊ ಇಲೆಕ್ಟ್ರಾನನ್ನು ನಾನು ಬರೆಯಲ್ಲ, ಸೊ ನೆಗೆಟಿವ್ ರೆಪ್ರೆಸೆಂಟ್ಸ್ ವಾಟ್, ಸೊ ಇಟ್ ವಿಲ್ ಹ್ಯಾಸ್ ಇಟ್ಸ್ ಎಲೆಕ್ಟ್ರಾನ್, ರೈಟ್. ಅದರಿಂದ ಏನಾಗುತ್ತೆ, ಸೊ ಬಿ ಲೈಕ್ ದಿಸ್ ಮೀನ್ಸ್ ವಾಟ್, ನೆಗೆಟಿವ್, ಕ್ಲಿಯರ್.
So in this case what happens, A will attract that electron pair towards itself, all that pair towards itself, and then it becomes what, A minus, and then you are getting what, B plus, right? The two fragments you are having here, so A and the B, but it, because of the unequal distribution of that electron, so unsymmetrical cleavage you can observe. Due to that what happens, that entire electrons approaches for a particular atom, ಅಥವಾ ಏನಿರ್ಬೋದು, ಗ್ರೂಪ್ ಆಫ್ ಆಟಮ್ ಇರ್ಬೋದು, ಪರ್ಟಿಕ್ಯುಲರ್ ಆಟಮ್ ಇರ್ಬೋದು, ಏನಾಗುತ್ತೆ, ದಸ್ ಟು ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಟುವರ್ಡ್ಸ್ ಒನ್ ಫ್ರಾಗ್ಮೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ವಾಟ್ ಕೋವಾಲೆಂಟ್ಲಿ ಬಾಂಡೆಡ್ ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು. ಹಾಗಾದರೆ ಹೆಟೆರೋಟಿಕ್ ಫಿಷನ್ ಅಂದ್ರೆ ಏನು? ಸೊ ದಿಸ್ ಇಸ್ ದ ಅನ್ಸಿಮೆಟ್ರಿಕಲ್ ಕ್ಲೀವೇಜ್ ಆಫ್ ಕೋವಾಲೆಂಟ್ ಬಾಂಡ್, ಅನ್ಸಿಮೆಟ್ರಿಕಲ್ ಕ್ಲೀವೇಜ್ ಆಫ್ ಕೋವಾಲೆಂಟ್ ಬಾಂಡ್ ಇನ್ ವಿಚ್ shared pair of electrons remains with the one of the fragments is called as what, heterolytic fission ಅಂತ ಹೇಳ್ತೀವಿ. ಒನ್ ಆಫ್ ದಿ ಫ್ರಾಗ್ಮೆಂಟ್ ಅಲ್ಲಿ ಏನಾಗುತ್ತೆ ನಮಗೆ, ಸೊ ಲೋನ್ ಪೇರ್ ಇರುತ್ತೆ, ರೈಟ್. ಸೊ ಇಲ್ಲಿ ಬಿಗಿದೆ, ಇಲ್ಲಿ ಏನಾಗುತ್ತೆ ನಮಗೆ ಎ ಯಲ್ಲಿ ಆ ಎಲೆಕ್ಟ್ರಾನ್ ಅನ್ನೋದು ಇರುತ್ತೆ, ಸೊ ಇಲ್ಲಿ ನೆಗೆಟಿವ್ ಆಗುತ್ತೆ, ರೈಟ್. ಸೊ ಡ್ಯೂ ಟು ದ್ಯಾಟ್ ಹೆಟೆರೋಲಿಟಿಕ್ ಫಿಷನ್ ಏನಾಗುತ್ತೆ ಕೇಳಿದ್ರೆ, ದಿಸ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ವಾಟ್, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ಲಿ ಚಾರ್ಜೆಡ್ ಪಾರ್ಟಿಕಲ್ಸ್. ಸೊ ಪಾಸಿಟಿವ್ ಚಾರ್ಜೆಡ್ ಇರುತ್ತೆ ಮತ್ತು ನೆಗೆಟಿವ್ ಚಾರ್ಜೆಡ್ ಪಾರ್ಟಿಕಲ್ಸ್ ಇರುತ್ತೆ. ಸೊ ವಾಟ್ ಎವರ್ ದ ರಿಯಾಕ್ಷನ್, ಇಫ್ ಇಟ್ ಈಸ್ ಗೋ ಥ್ರೂ ದಿಸ್ ಮೆಕ್ಯಾನಿಸಮ್, ಒಂದು ವೇಳೆ ಆ ಒಂದು ರಿಯಾಕ್ಷನ್ ಇದೇ ರೀತಿ ಹೆಟೆರೋಲಿಟಿಕ್ ಕ್ಲೀವೇಜ್ ಆಗಿ ಆದರೆ ಆ ಮೆಕ್ಯಾನಿಸಮ್ ಅನ್ನು ಏನು ಹೇಳ್ತೀವಿ ನಾವು, ಸೊ ವಿ ಕ್ಯಾನ್ ಸೇ ಇಟ್ ಈಸ್ ವಾಟ್, ಹೆಟೆರೋಲೈಟಿಕ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ, ಅಥವಾ ಹೆಟೆರೋಪೋಲಾರ್ ಮೆಕ್ಯಾನಿಸಮ್ ಆರ್ ರಿಯಾಕ್ಷನ್, ಆರ್ ಯು ಕ್ಯಾನ್ ಸೇ ಇಟ್ ಈಸ್ ಅಯಾನಿಕ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಹೇಳ್ತೀವಿ ಅದನ್ನು ಅಯಾನಿಕ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಕ್ಲಿಯರ್? ಸೊ ನಾವು ದಿಸ್ ಕ್ಲೀವೇಜ್ ನೀವು ಇಲ್ಲಿ ನೋಡ್ಬೋದು, ಎ ಬಿಗೆ ಇಲೆಕ್ಟ್ರಾನ್ ಹೋಗಿದೆ, ಇಲ್ಲಿ ಏನಾಗಿದೆ ಎಗೆ ಇಲೆಕ್ಟ್ರಾನ್ ಬಂದಿದೆ. ಸೊ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ರೈಟ್. ಸೊ ನಾವು ಎ ಆ್ಯಂಡ್ ಬಿ ವಾಟ್ ಆರ್ ದಿ ಆಟಮ್ಸ್, ಎ ಮತ್ತು ಬಿ ಯಾವ ರೀತಿ ಟೈಪ್ಸ್ ಆಫ್ ಆಟಮಲ್ಲಿ ಬರುತ್ತೆ. ಸೊ ಇಟ್ ಈಸ್ ಬೇಸ್ಡ್ ಆನ್ ವಾಟ್, ಇಲೆಕ್ಟ್ರೋನೆಗೆಟಿವಿಟಿ, ರೈಟ್. ಎಲ್ಲಾದರೂ ಬಿನ ಇಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆದರೆ, ಇಫ್ ಇಟ್ ಈಸ್ ಇಲೆಕ್ಟ್ರೋನೆಗೆಟಿವಿಟಿ ಈಸ್ ಗ್ರೇಟರ್ ಫಾರ್ ವಾಟ್ ಬಿ, ದೆನ್ ವಾಟ್ ಹ್ಯಾಪನ್ಸ್, ದಿಸ್ ಇಲೆಕ್ಟ್ರಾನ್ ಪೇರ್ ಮೂವ್ಸ್ ಟುವರ್ಡ್ಸ್ ಹಿಯರ್, ರೈಟ್. ಅದಾಯ್ತು, ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಆಗ್ಬೋದು, ಅದಾಯಿತು. ಆರ್ ಎಲ್ಸ್ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ವಾಟ್ಸ್ ಅಟ್ಯಾಕಿಂಗ್ ರಿಯೇಜೆಂಟ್. ಅಟ್ಯಾಕಿಂಗ್ ರಿಯೇಜೆಂಟ್ ಯಾವ ರೀತಿ ಅಟ್ಯಾಕ್ ಮಾಡುತ್ತೆ, ಹೇಗೆ ಅದು ಅಟ್ಯಾಕ್ ಮಾಡುವಂಥದ್ದು, ರೈಟ್. ಸೊ ವಿ ಆಲ್ರೆಡಿ ವಿ ಹ್ಯಾವ್ ಸೀನ್ ದಟ್ ಅಲ್ವಾ. ಸೊ ಏನಾಗುತ್ತೆ ಕೇಳಿದ್ರೆ, ರಿಯಾಕ್ಷನ್ ಫಾರ್ಮೇಷನ್ ಆಗುತ್ತೆ ಇಲ್ಲಿ CH3 CH3, ರೈಟ್. ಸೊ ಇಲ್ಲಿ ಒಂದು ಕ್ಲೋರಿನ್ ಇದೆ. ಸೊ ಕ್ಲೋರಿನ್ ಅನ್ನೋಂಥದ್ದು ಹೋದ್ರೆ ಏನಾಗುತ್ತೆ, ನೆಗೆಟಿವ್ ಆಗಿ ಹೋಗ್ಬೋದು. ಆವಾಗ ಏನಾಗುತ್ತೆ ಇಲ್ಲಿ, ಸೊ ಕಾರ್ಬೋಕ್ಯಾಟನ್ ಫಾರ್ಮೇಷನ್ ಆಗ್ಬೋದು, ರೈಟ್. ಸೊ ಕಾರ್ಬನಲ್ಲಿ ಏನಾಗುತ್ತೆ ನಮಗೆ ಪಾಸಿಟಿವ್ ಚಾರ್ಜ್ ಇದ್ರೆ ಅದಕ್ಕೆ ಹೇಳ್ತೀವಿ ನಾವು ಅದನ್ನು ಕಾರ್ಬೋಕ್ಯಾಟಯಾನ್ ಅಂತ ಹೇಳ್ತೀವಿ. ಅದರಿಂದ ಕ್ಯಾಟಯಾನ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಕ್ಯಾಟಯಾನ್ ಆ್ಯಂಡ್ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಆ್ಯನಯಾನ್ ಅಂತ ಹೇಳ್ತೀವಿ, ರೈಟ್. ಸೊ ಆ್ಯನಯಾನ್, ಸೊ ಕ್ಯಾಟಯಾನ್ ಫಾರ್ಮೇಷನ್ ಆಗುತ್ತೆ, ಮತ್ತು ಅಲ್ಲಿ ಏನಾಗುತ್ತೆ ನಮಗೆ ಆ್ಯನಯಾನ್ ಫಾರ್ಮೇಷನ್ ಆಗುವಂಥದ್ದು. ಕ್ಲಿಯರ್? Okay, next we will go in detail regarding what, heterolytic fission. So let us take an example. So I will take one example, CH3Br. So this is a species, A ಮತ್ತು B ಅಂತ ಕನ್ಸಿಡರ್ ಮಾಡಿ. ಇವಾಗ ಏನಾಗುತ್ತೆ, ಸೊ ಬಿ ವಿಲ್ ಗೆಟ್, ಸೊ ಬ್ರೋಮಿನ್ ಇಸ್ ಮೋರ್ ಇಲೆಕ್ಟ್ರೋನೆಗೆಟಿವ್, ರೈಟ್. ಹ್ಯಾಲೋಜನ್ ಅನ್ನೋದು ಏನಾಗುತ್ತೆ, ಮೋರ್ ಇಲೆಕ್ಟ್ರೋನೆಗೆಟಿವ್. ಅಂದರೆ ಏನಾಗುತ್ತೆ ಕೇಳಿದ್ರೆ, ಸೊ ಈ ಬಾಂಡಲ್ಲಿ ಇರ್ತಕ್ಕಂಥ ಇಲೆಕ್ಟ್ರಾನನ್ನು ಯಾವುದು, ಈ ಬ್ರೋಮಿನ್ ತನ್ನ ಕಡೆ ತಗೊಳುತ್ತೆ. ಸೊ ಆವಾಗ ಏನಾಗುತ್ತೆ ಕೇಳಿದರೆ ನಮಗೆ, ಸೊ ಈ ಬಾಂಡ್ ಇಲ್ಲಿಗೆ ಹೋದಾಗ CH3 ಏನು ಬರುತ್ತೆ ನಮಗೆ, CH3 ಬಿಕಮ್ಸ್ ವಾಟ್, ಪ್ಲಸ್ ಪಾಸಿಟಿವ್, ರೈಟ್. ಅದೇ ರೀತಿಯಲ್ಲಿ ಏನಾಗುತ್ತೆ, Br ಬಿಕಮ್ಸ್ ವಾಟ್, ನೆಗೆಟಿವ್. ಇನ್ ದ ಸೇಮ್ ವೇ ವಾಟ್ ಹ್ಯಾಪನ್ಸ್, ಇಫ್ ಐ ಟೇಕ್ ಒನ್ ಮೋರ್ ಎಕ್ಸಾಂಪಲ್, CH3 ಆ್ಯಂಡ್ ಇಫ್ ಐ ಹ್ಯಾವ್ Z ಎನ್ನುವಂಥದ್ದು ಇನ್ನೊಂದು ಯಾವುದೋ ಒಂದು ಆಟಮ್ ಇದೆ ಅಂತ ಅನ್ಸ್ಕೊಳ್ಳಿ. ಸೊ ಇವಾಗ ಏನಾಗುತ್ತೆ ಕೇಳಿದ್ರೆ, ಇಲೆಕ್ಟ್ರೋನೆಗೆಟಿವಿಟಿ ತುಂಬ ಕಡಿಮೆ ಇರುತ್ತೆ. ಅದರಿಂದ ಇಲೆಕ್ಟ್ರಾನ್ ಎನ್ನುವಂಥದ್ದು ಯಾವುದಕ್ಕೆ ಶಿಫ್ಟ್ ಆಗುತ್ತೆ, ಈಗ CH3ಗೆ ಶಿಫ್ಟ್ ಆಗುತ್ತೆ. ಆವಾಗ ಏನು ಫಾರ್ಮೇಷನ್ ಆಗುತ್ತೆ ನಮಗೆ, CH3 becomes what, negative, and plus Z becomes what, positive, right. So ಇಲ್ಲಿ ಕಾರ್ಬನ್ಗೆ ಏನಾಗಿದೆ ಕೇಳಿದ್ರೆ, ಸೊ ಯು ಹ್ಯಾವ್ ಕಾರ್ಬನ್, ರೈಟ್. ಹಿಯರ್ ಆಲ್ಸೋ ಯು ಹ್ಯಾವ್ ಕಾರ್ಬನ್, ಹಿಯರ್ ಆಲ್ಸೋ ಯು ಹ್ಯಾವ್ ಕಾರ್ಬನ್. If I write free radical, so this is also a carbon, methyl carbon with a free radical. So these are the what we are calling intermediate species ಅಂತ ಹೇಳ್ತೀವಿ, ಶಾರ್ಟ್ ಲಿವ್ಡ್, ರೈಟ್. ಹೈಲಿ ಅನ್ಸ್ಟೇಬಲ್ ಏನು ಹೇಳ್ತೀವಿ ನಾವು ಅದನ್ನು ಇಂಟರ್ಮೀಡಿಯೇಟ್ಸ್ ಅಂತ ಹೇಳ್ತೀವಿ, ರೈಟ್. ಸೊ ಯಾವ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗುತ್ತೆ ಡ್ಯೂರಿಂಗ್ ದ ರಿಯಾಕ್ಷನ್, ಸೊ ವಿಚ್ ಟೈಪ್ ಆಫ್ intermediate you are going to have, so whether it's this one or that one. ಸೊ ಇವೆರಡು ಸಿಕ್ಕಿದ್ರೆ ಏನು ಹೇಳ್ತೀವಿ ನಾವು ಅದನ್ನು ಹೆಟೆರೋಲೈಟಿಕ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಇದು ಸಿಕ್ಕಿದ್ರೆ ಏನು ಹೇಳ್ತೀವಿ ನಾವು ಅದನ್ನು ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ, ರೈಟ್. ಸೊ ಇದಕ್ಕೆ ಏನು ಹೇಳ್ತೀವಿ ನಾವು, ಫಾರ್ ದಿಸ್ ಕಾರ್ಬನ್, ಸೊ ವಿ ಆರ್ ಕಾಲಿಂಗ್ ಕಾರ್ಬೋಕ್ಯಾಟಯಾನ್ ಅಂತ ಹೇಳ್ತೀವಿ. ಹೇಳ್ತೀವಿ ಇದನ್ನು, ಸೊ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಇದ್ರೆ, ಇಫ್ ಯು ಹ್ಯಾವ್ ಪಾಸಿಟಿವ್ ಚಾರ್ಜ್ ಆನ್ ಕಾರ್ಬನ್ ಆಟಮ್, ಆ್ಯಂಡ್ ದಟ್ ಈಸ್ ಸೆಡ್ ಟು ಬಿ ವಾಟ್,
ಕ್ಯಾಟ್ ಅಯಾನ್ ಏನು ಹೇಳ್ತೀವಿ ನಾವು ಅದನ್ನು ಕಾರ್ಬೋ ಕ್ಯಾಟಯಾನ್ ಅಂತ ಹೇಳ್ತೀವಿ ರೈಟ್. ಸೊ ನಾವು ವಾಟ್ ಎವರ್ ದ ಕಾರ್ಬನ್ ಆಟಮ್ ಇಫ್ ಯು ಹ್ಯಾವ್ ಇಟ್ ಗೆಟಿಂಗ್ ವಾಟ್ ನೆಗೆಟಿವ್ ಚಾರ್ಜ್ ಓವರ್ ಹಿಯರ್ and that carbon or else that species is said to be what carbon ion ಅಂತ ಹೇಳ್ತೀವಿ carbon so carbon ion anion right. So this is different, anion is different, anion ಒಟ್ಟಿಗೆ ಬರೆದ್ರೆ ಇದು ಡಿಫ್ರೆಂಟ್ ಆಗುತ್ತೆ. anion ಅಂದರೆ ಒಂದು ಅಯಾನ್ ಅಂತ ಅರ್ಥ. ಸೊ ಯಾವುದೇ ಇರ್ಬೋದು, ಕ್ಲೋರೈಡ್ is an one ion right, and then H plus also one ion right. ಸೊ ಇದು ಒಂದು ಅಯಾನ್, ಇದು ಒಂದು ಅಯಾನ್, ಅಯಾನ್ ಅಂತ ಹೇಳ್ತೀವಿ ರೈಟ್. ಬಟ್ ಅನಯಾನ್ ಇಸ್ ಡಿಫ್ರೆಂಟ್. ಅನಯಾನ್ ಅಂದರೆ ಏನಾಗುತ್ತೆ ನಮಗೆ, ಸೊ ನೆಗೆಟಿವ್ಲಿ ಚಾರ್ಜ್ ಸ್ಪೀಷಸ್ ಏನು ಹೇಳ್ತೀವಿ ಅದನ್ನು ಅನಯಾನ್ ಅಂತ ಹೇಳ್ತೀವಿ, ಒಟ್ಟೆ ಬರಿಬೇಕಾಗತ್ತೆ. ದಿಸ್ ಇಸ್ ಡಿಫ್ರೆಂಟ್. ಅನಯಾನ್ ಅಂದರೆ ಒಂದು ಅಯಾನ್ ಅಂತ ಅರ್ಥ, ಯಾವುದೂ ಆಗಿರ್ಬೋದು, ಅರ್ಥ ಆಯ್ತಲ್ವಾ. ಸೊ ಹಿಯರ್ ಯು ಹ್ಯಾವ್ ಟು ರೈಟ್ ಅನಯಾನ್ ಟುಗೆದರ್ ರೈಟ್. ಅನಯಾನ್ ಅಂತ ಡಿಫ್ರೆಂಟ್ ಆಗಿ ಬರಬಾರ್ದು, ಸೊ ಒಟ್ಟು ಬರೀಬೇಕು ಅನಯಾನ್. ಸೊ ದಿಸ್ ಇಸ್ ಅನಯಾನ್, ವಾಟ್ Cl minus is anion. ಸೊ CH3 minus is also what anion. ಅರ್ಥ ಆಯ್ತಾ ಹೇಳಿದ್ದು. ಸೊ ಆನಯಾನ್ ಅಂತ ಹೇಳ್ತೀವಿ. ಸೊ ಕಾರ್ಬನ್ನಲ್ಲಿ ನೆಗೆಟಿವ್ ಚಾರ್ಜ್ ಇದ್ರೆ ಅದಕ್ಕೆ ಹೇಳ್ತೀವಿ ಕಾರ್ಬನ್ ಅಯಾನ್ ಅಂತ ಹೇಳ್ತೀವಿ. ಕಾರ್ಬನ್ನಲ್ಲಿ ಪಾಸಿಟಿವ್ ಚಾರ್ಜ್ ಇದ್ರೆ ಹೇಳ್ತೀವಿ ಕಾರ್ಬೋ ಕ್ಯಾಟಯನ್ ಅಂತ ಹೇಳ್ತೀವಿ. ಹಾಗಾದರೆ ಇದೊಂದು ಪರ್ಟಿಕ್ಯುಲರ್ ಸ್ಪೀಷೀಸ್ ಆಗಿರುತ್ತೆ CH3 ಪ್ಲಸ್. ಇದಕ್ಕೇನು ಹೇಳ್ಬೋದು ನಾವು ಅದನ್ನು ಮೀಥೈಲ್ ಕ್ಯಾಟಯಾನ್ ಅಂತ ಹೇಳ್ತೀವಿ ರೈಟ್. ಸೊ ಇಲ್ಲಿ ಏನಾಗುತ್ತೆ ನಮಗೆ ಮೀಥೈಲ್ ಆನಯಾನ್ ಅಂತ ಹೇಳ್ತೀವಿ ರೈಟ್. ಸೊ ಮೀಥೈಲ್ ಆನಯಾನ್. ಸ್ಟ್ರಕ್ಚರಿಗೆ ಬಂದಾಗ ಏನಾಗುತ್ತೆ ನಮಗೆ, ಸಿ ಹಿಯರ್ ಕಾರ್ಬನ್ ಹಿಯರ್ ಐ ವಿಲ್ ರೈಟ್. ಸೊ ಇದು sp2 ಆಗಿರುತ್ತೆ. ಸೊ ಇಲ್ಲಿ ಕೂಡ ಏನಾಗುತ್ತೆ ನಮಗೆ sp2 ಹೈಬ್ರಿಡೈಸೇಷನ್, ವಿ ಆರ್ ಸೀಯಿಂಗ್ sp2 ಹೈಬ್ರಿಡೈಸೇಷನ್ ಹಿಯರ್. ಸೊ ಅದರಿಂದ ಏನಾಗುತ್ತೆ, ಇಲ್ಲಿ ಕಾರ್ಬನಿಗೆ ಒಂದು ಹೈಡ್ರೋಜನ್ ಬಾಂಡ್, ಇಲ್ಲಿ ಒಂದು ಹೈಡ್ರೋಜನ್ ಬಾಂಡ್, ಇಲ್ಲಿ ಒಂದು ಹೈಡ್ರೋಜನ್ ಬಾಂಡ್. ಸೊ ದಿಸ್ ಇಸ್ ಪ್ಲೇನಾರ್. ಇದೇನಾಗುತ್ತೆ ನಮಗೆ ಒಂದು ಪ್ಲೇನಾರ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ನಮಗೆ ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ ಇರುತ್ತೆ, ಅದನ್ನೆಲ್ಲ ಮತ್ತೆ ಕಲಿತೀರಿ. ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ ಇರುತ್ತೆ. ಇಲ್ಲಿ ನಮಗೆ ಇಲೆಕ್ಟ್ರಾನ್ ಇರಲ್ಲ ರೈಟ್. ಸೊ ಇಲೆಕ್ಟ್ರಾನ್ ಅನ್ನುವಂಥದ್ದು ಇರಲ್ಲ. ಸೊ ಇದೊಂದು ಬುಕ್ಕನ್ನು ಇಟ್ಟಿದ್ರೆ ಏನಾಗುತ್ತೆ, ಇದೊಂದು ಪ್ಲೇನ್. ಸೊ ಈ ಪ್ಲೇನಲ್ಲಿ ಏನಿದೆ 1 2 3 ಬಾಂಡ್ಸ್ ಆಗಿದೆ ರೈಟ್. ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಏನು ಮಾಡ್ತೀವಿ, ನಾನು ಒಂದು ಆರ್ಬಿಟಲ್ ಹೇಳ್ತಿದ್ದೇನೆ, ನಾನು ಪಿ ಆರ್ಬಿಟಲ್ ಅಂತ ಹೇಳ್ತೀವಿ. ಇಲ್ಲಿ ಇಲೆಕ್ಟ್ರಾನ್ ಇಲ್ಲದೆ ಇದ್ರೆ ಅದಕ್ಕೆ ಹೇಳ್ತೀವಿ ನಾವು ಅದನ್ನು ಕಾರ್ಬೋಕ್ಯಾಟಯನ್ ಅಂತ ಹೇಳ್ತೀವಿ. ಸೊ ಹಿಯರ್ ಆಲ್ಸೋ ಯು ಕ್ಯಾನ್ ಸೇ ಇಟ್ ಈಸ್ ಪ್ಲೇನಾರ್. ಸೊ ಇಟ್ ಇಸ್ ಪ್ಲೇನಾರ್ ಆ್ಯಂಡ್ sp2 ಹೈಬ್ರಿಡೈಸ್ಡ್ ಹೇಳ್ತೀವಿ ನಾವು ಅದನ್ನು sp2 ಹೈಬ್ರಿಡೈಸ್ಡ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ ನೋಡಿ, ಸೇಮ್ ಥಿಂಗ್ ಐ ವಿಲ್ ರೈಟ್ಸ್. ಹೈಡ್ರೋಜನ್ ಇದೆ, ಇಲ್ಲಿ ಒಂದು ಹೈಡ್ರೋಜನ್ ಇದೆ, ಇಲ್ಲಿ ಒಂದು ಹೈಡ್ರೋಜನ್ ಇದೆ. ಒಂದು ಬುಕ್ಕನ್ನು ಇಟ್ಕೊಂಡಿದ್ರೆ ಬುಕ್ಕಿನ 2 ಕಾರ್ನರ್, ಇದು ಒಂದು ಸೆಂಟ್ರಲಲ್ಲಿ ಆಯಿತಾ. ಸೊ ಒಂದು ಸಿಂಗಲ್ ಪ್ಲೇನ್. ಬಟ್ ಇಲ್ಲಿ ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲಲ್ಲಿ ಏನಾಗುತ್ತೆ ನಮಗೆ ಇಲೆಕ್ಟ್ರಾನ್ ಇರುತ್ತೆ. ಸೊ ಇಲೆಕ್ಟ್ರಾನ್ಸ್ ಯು ಆರ್ ಹ್ಯಾವಿಂಗ್ ವಾಟ್ ಇಲೆಕ್ಟ್ರಾನ್ ಆರ್ ಎಲ್ಸ್ ನೆಗೆಟಿವ್ ಚಾರ್ಜ್. ಅದರಿಂದ ಸೊ ಇದರ ಸ್ಟ್ರಕ್ಚರ್ ಏನಾಗುತ್ತೆ ನಮಗೆ ಪ್ಲೇನಾರ್ ಆದರೆ ಇದರದ್ದು ಏನಾಗುತ್ತೆ ನಮಗೆ, ಸೊ ವಿ ಆರ್ ಹ್ಯಾವಿಂಗ್ ವಾಟ್, ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ದ ಪಿರಾಮಿಡಲ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು ಪಿರಾಮಿಡಲ್. ಸೊ ಪಿರಾಮಿಡಲ್ ಸ್ಟ್ರಕ್ಚರ್ಸ್ ವಿ ಹ್ಯಾವ್ ಹ್ಯಾವಿಂಗ್. ಸೊ ದಿಸ್ ಇಸ್ ಆಲ್ಸೋ ವಾಟ್ ಪ್ಲೇನಾರ್. ಇಲ್ಲಿ ಏನಾಗುತ್ತೆ 2 ಇಲೆಕ್ಟ್ರಾನ್ ಇರಲ್ಲ, 1 ಇಲೆಕ್ಟ್ರಾನ್ ಇರುತ್ತೆ. ಸೊ ಇಲ್ಲಿ 1 ಇಲೆಕ್ಟ್ರಾನ್ ಅಂತ ಬರೆದ್ರೆ ಏನಾಗುತ್ತೆ ಅದನ್ನು ಫ್ರೀ ರ್ಯಾಡಿಕಲ್ ಅಂತ ಹೇಳ್ತೀವಿ. ಅದನ್ನು ಫ್ರೀ ರ್ಯಾಡಿಕಲ್. ಓಕೆ. ಕಾರ್ಬೋಕ್ಯಾಟಯನ್ ಅಂದ್ರೇನು, ಪಾಸಿಟಿವ್ ಚಾರ್ಜ್ right, positive charge. So definition if you want, so you can so note it down. What is carbocation? The positively charged ion in which carbon carries positive charge right. So the positively charged ions, this is positively charged ions, positively charged ion in which carbon carries a positive charge. Carbon carries a positive charge. Carbon carries a positive charge are called carbocations. ಅರ್ಥ ಆಯ್ತಲ್ವಾ. ಸೊ are called carbocation. The positively charged ion in which the carbon contains positive charge, and this is nothing but what carbocation right. And the same thing, the negatively charged ion in which carbon contain electron pair or else negative charge is called what
ಕಾರ್ಬನ್ ಅಯಾನ್ ಏನು ಹೇಳ್ತೀವಿ ನಾವು ಅದನ್ನು ಕಾರ್ಬನ್ ಅಯಾನ್ ಅಂತ ಹೇಳ್ತೀವಿ. ದ ನೆಗೆಟಿವ್ಲಿ ಚಾರ್ಜ್ ಅಯಾನ್ಸ್ ಇನ್ ವಿಚ್ ಕಾರ್ಬನ್ ಕ್ಯಾರೀಸ್ ನೆಗೆಟಿವ್ ಚಾರ್ಜ್ ಇಸ್ ಕಾಲ್ಡ್ ದಿ ಕಾರ್ಬನ್ ಅಯಾನ್. ಎಕ್ಸಾಂಪಲ್ ಯಾವುದು ಕೇಳಿದ್ರೆ ಸೊ ಇದಕ್ಕೆ ಏನು ಹೇಳ್ತೀವಿ ಮಿಥೈಲ್ ಕ್ಯಾಟಯಾನ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ರೈಟ್ ಇಟ್ ಡೌನ್ ಮಿಥೈಲ್ ಕ್ಯಾಟಯಾನ್. ಸೊ ದಿಸ್ ಇಸ್ ಮಿಥೈಲ್ ಆನಯಾನ್, ಮಿಥೈಲ್ anion, methyl anion, right? So this is regarding anion, this is regarding what? So cation, right? So now we will go with the types of carbocations. ಯಾವುದೆಲ್ಲ ಕಾರ್ಬೋಕ್ಯಾಟಯನ್ ಇದಾವೆ, ದ ಸೇಮ್ ಥಿಂಗ್. ಸೊ ಯಾವುದೆಲ್ಲ ಇರ್ಬೋದು, ಫ್ರೀ ರ್ಯಾಡಿಕಲ್ ಅನ್ನು ತಗೊಂಡಿದ್ದು ಏನಾಗುತ್ತೆ ನಮಗೆ, ಯು ಕ್ಯಾನ್ ರೈಟ್ ಡೌನ್ CH3 ಪ್ಲಸ್ ಮಿಥೈಲ್ ಕಾರ್ಬೋಕ್ಯಾಟಯಾನ್, right? So first thing is methyl carbocation. So you can see here methyl carbocation. So now I will remove one hydrogen from here. CH3 ಇದದ್ದು CH2 ಮಾಡಿದ್ದೇನೆ, ಕ್ಯಾಟಯಾನ್ ಫಾರ್ಮೇಷನ್ ಆಗಿದೆ. ಇಲ್ಲಿ ಏನು ಮಾಡ್ತೀನಿ ಇವಾಗ CH3 ಗ್ರೂಪನ್ನು ಆ್ಯಡ್ ಮಾಡ್ತೀನಿ, ಒಂದೇ ಒಂದು CH3 ಗ್ರೂಪ್, ಕಾರ್ಬನ್ ಕಾರ್ಬನ್ ಸಿಂಗಲ್ ಲಿಂಕೇಜ್. ಅವಾಗ ಏನು ಹೇಳ್ತೀವಿ ನಾವು ಇದನ್ನು ಪ್ರೈಮರಿ ಕಾರ್ಬೋಕ್ಯಾಟಯಾನ್, ಪ್ರೈಮರಿ ಕಾರ್ಬೋಕ್ಯಾಟಯಾನ್, ರೈಟ್? ಸೊ ನಾವು ಐ ವಿಲ್ ರಿಮೂವ್ ಒನ್ ಮೋರ್ ಹೈಡ್ರೋಜನ್. ಸೊ ಒಂದು ಹೈಡ್ರೋಜನ್ ಅಂತ ತೆಗಿತೀನಿ, ಆವಾಗ ಏನಾಗುತ್ತೆ ನನಗೆ CH. ಇವಾಗ ಏನು ಮಾಡಬೇಕು ನಾನು ಇವಾಗ CH3 ಎಷ್ಟಾಗಬೇಕು, 2 ಹಾಕಬೇಕು. ದೇರ್ ಆರ್ ಟೂ ಲಿಂಕೇಜ್ ಇರುತ್ತೆ, ಅದರಿಂದ ಇದಕ್ಕೆ ಹೇಳ್ಬೋದು ಸೆಕೆಂಡರಿ ಕಾರ್ಬೋಕ್ಯಾಟಯಾನ್, ರೈಟ್? ಸೊ ನಾವು ಐ ವಿಲ್ ಆ್ಯಡ್ ಒನ್ ಮೋರ್ ಥಿಂಗ್. ಸೊ ಐ ವಿಲ್ ರಿಮೂವ್ ದಿಸ್ ಹೈಡ್ರೋಜನ್, right? Carbon, for it you have what? CH3 thrice you have, and here you have positive charge, and then you can say it is tertiary carbocation. So tertiary carbocation. So methyl carbocation, primary carbocation, secondary, and the tertiary. So stability ಕೇಳ್ತಾರೆ. So which one has the stability? The same free radical ಅನ್ನು ಯಾವ ರೀತಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇವೆ ನೋಡಿ, ಅದೇ ರೀತಿ ಇಲ್ಲಿ ಏನಾಗುತ್ತೆ ನಿಮಗೆ, ಇಟ್ ಇಸ್ ಗ್ರೇಟರ್ ಹಿಯರ್. ಮಿಥೈಲ್ಗಿಂತ ಪ್ರೈಮರಿ ಕಾರ್ಬೋಕ್ಯಾಟಯನ್ ಹ್ಯಾಸ್ ಮೋರ್ ಸ್ಟೆಬಿಲಿಟಿ, ಇದಕ್ಕಿಂತ ಇದರ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಇದಕ್ಕಿಂತ ಇದರ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಸೆಕೆಂಡರಿಗಿಂತ ಟರ್ಷರಿ ಸ್ಟೆಬಿಲಿಟಿ ಅನ್ನುವಂಥದ್ದು ಏನಾಗುತ್ತೆ ನಮಗೆ, ಸೊ ಜಾಸ್ತಿ ಇರುವಂಥದ್ದು, ರೈಟ್? ಸೊ ದಿಸ್ ಇಸ್ ರಿಗಾರ್ಡಿಂಗ್ ವಾಟ್ ಈಸ್ ಕಾರ್ಬೋಕ್ಯಾಟಯಾನ್ ಆ್ಯಂಡ್ ವಾಟ್ ಈಸ್ ಹೈಬ್ರಿಡೈಸೇಷನ್ ಆಫ್ ಕಾರ್ಬೋಕ್ಯಾಟಯಾನ್, ದ ಪ್ಲೇನಾರ್, and hybridization is sp2 hybridization. What is methyl, primary, secondary, and the tertiary. Okay, so next we have to use so some of the point you should know here. So we have used what? Arrow. So arrow ಅನ್ನು ಯೂಸ್ ಮಾಡ್ತೇವೆ ಮೆಕ್ಯಾನಿಸಮ್ ಅನ್ನು ಬೇಕಿದ್ರೆ, ರೈಟ್? ಸೊ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ವಾಟ್, ಇಲೆಕ್ಟ್ರಾನ್ಸ್. ಇಲೆಕ್ಟ್ರಾನ್ ಯಾವ ರೀತಿ, ಹೇಗೆ, ಎಲ್ಲಿ, ಯಾವ ರೀತಿ ಹೋಗುತ್ತೆ, ಎಲ್ಲಿ ಹೋಗುತ್ತೆ, ರೈಟ್? ಸೊ ಅದನ್ನು ರೆಪ್ರೆಸೆಂಟೇಷನ್ ಮಾಡಲಿಕ್ಕೆ ಸೊ ವಿ ಆರ್ ಯೂಸಿಂಗ್ ವಾಟ್, ಕರ್ವ್ಡ್ ಆ್ಯರೋ. ಸೊ ಕರ್ವ್ಡ್ ಆ್ಯರೋನ ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ಕಂಪ್ಲೀಟ್ ಆ್ಯರೋ, ರೈಟ್? ಆ್ಯರೋಲ್ಲಿ ಹೆಡ್ ಇದೆ, ರೈಟ್? ಸೊ ದಿಸ್ ಇಸ್ ವಾಟ್ ಹುಕ್ ಆರ್ ಎಲ್ಸ್ ಹಾಫ್ ಹೆಡೆಡ್ ಆ್ಯರೋ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು, ಹಾಫ್ ಹೆಡೆಡ್ ಆ್ಯರೋ, ಹಾಫ್ ಹೆಡೆಡ್ ಆ್ಯರೋ, ಅಂದರೆ ಫಿಶ್ ಹುಕ್ ಈ ರೀತಿ ಇರುತ್ತೆ ಅಲ್ವಾ? ಸೊ ಇದನ್ನು ಯಾಕೆ ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ, ರೈಟ್? ಸೊ ದೇರ್ ಆರ್ ಟೂ ಪೊಸಿಷನ್ ಆರ್ ಎಲ್ಸ್ ಟೂ ಪ್ಲೇಸ್ ಯು ಕ್ಯಾನ್ ಸೇ, ರೈಟ್? ಒನ್ ಈಸ್ ಇಲೆಕ್ಟ್ರಾನ್ ರಿಚ್. ಒಂದು ಪ್ಲೇಸಲ್ಲಿ ಯಾವುದೊಂದು ಆಟಮ್ ಇರ್ಬೋದು ಅಥವಾ ಗ್ರೂಪ್ ಆಫ್ ಆಟಮ್ ಇರ್ಬೋದು, ಅಲ್ಲಿ ಇಲೆಕ್ಟ್ರಾನ್ ಅನ್ನೋದು ಜಾಸ್ತಿ ಇರುತ್ತೆ, ಇಲೆಕ್ಟ್ರಾನ್ ರಿಚ್ ಇರುತ್ತೆ, ರೈಟ್? ಇನ್ನೊಂದು ಕಡೆಯಲ್ಲಿ ಏನಾಗುತ್ತೆ ನಮಗೆ, ಇಲೆಕ್ಟ್ರಾನ್ ಡೆಫಿಷಿಯೆಂಟ್. ಇಲೆಕ್ಟ್ರಾನ್ಗಳ ಸಂಖ್ಯೆ ಕಡಿಮೆ ಇರುತ್ತೆ ಅಥವಾ ಇಲೆಕ್ಟ್ರಾನ್ ಕಡಿಮೆ ಇರುತ್ತೆ, ರೈಟ್? ದೆರ್ ಆರ್ ಓನ್ಲಿ ಟೂ ಪ್ಲೇಸ್, ಇಲೆಕ್ಟ್ರಾನ್ ರಿಚ್ ಮತ್ತು ಇಲೆಕ್ಟ್ರಾನ್ ಏನು ಡೆಫಿಷಿಯೆಂಟ್ ಅಂತ, ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಆಲ್ವೇಸ್ ಏನಾಗುತ್ತೆ ಕೇಳಿದ್ರೆ, ಇಲೆಕ್ಟ್ರಾನ್ ಎಲ್ಲಿದೆ ನೋಡಿ, ಇಲೆಕ್ಟ್ರಾನ್ ರಿಚ್ಚಿಂದ ಇಲೆಕ್ಟ್ರಾನ್ ಡೆಫಿಷಿಯೆಂಟ್ ಕಡೆಗೆ ಹೋಗುವಂಥದ್ದು. ಸಿ ಹಿಯರ್, ಅರ್ಥ ಆಯ್ತಾ? ಸೊ ಇದಕ್ಕೆ ಆ್ಯರೋ ಹೆಡ್. ಸೊ ಇಲೆಕ್ಟ್ರಾನ್ ರಿಚ್ಚಿಂದನೇ ನಾವೇನು ಮಾಡಬೇಕು, ಆ್ಯರೋವನ್ನು ಯೂಸ್ ಮಾಡಿಕೊಂಡು ಕರ್ವ್ ಆಗಿ ತೊಗೊಂಡು ಹೋಗುವಂಥ, ಸ್ಟ್ರೈಟ್ ಲೈನ್ ಯೂಸ್ ಮಾಡಲ್ಲ ಇಲ್ಲಿ, ತಗೊಂಡೋಗಿ ಸೊ ಈ ರೀತಿ ಮಾಡುವಂಥದ್ದು, ರೈಟ್? ಸೊ ಕಂಪ್ಲೀಟಾಗಿ 2 ಇಲೆಕ್ಟ್ರಾನ್ ಎನ್ನುವಂಥದ್ದು ಟ್ರಾನ್ಸ್ಫರ್ ಆಗಿದ್ರೆ ಸೊ ಅದಕ್ಕೇನು ಹೇಳ್ತೀವಿ, ಸೊ ಈ ರೀತಿ ಕೊಡುವಂಥದ್ದು. ಸೊ ಎಕ್ಸಾಂಪಲ್, ಸೊ ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಹಿಯರ್. ಸೊ ಆಕ್ಸಿಜನ್ನಲ್ಲಿ ಲೋನ್ ಪೇರ್ ಇದೆ ಅಂತ ಎಣಿಸ್ಕೊಳ್ಳಿ, ರೈಟ್? ಆಲ್ಕೋಹಾಲ್ ಗ್ರೂಪನ್ನು ತಗೊಳ್ಳಿ, ರೈಟ್? ಸೊ ಇದೆ. ಸೊ ಇದನ್ನು ಇವಾಗ ಯಾವುದೊಂದು ಸ್ಪೀಷೀಸಿಗೆ, ಇಲೆಕ್ಟ್ರಾನ್ ಡೆಫಿಷಿಯೆಂಟ್ ಸ್ಪೀಷೀಸಿಗೆ ಅಥವಾ ಡೈರೆಕ್ಟಾಗಿ ನಾನು ಏನು ಹೇಳ್ತೀವಿ, ಇಲೆಕ್ಟ್ರಾನ್ ರಿಚ್ ಸ್ಪೀಷೀಸಿಗೆ ನ್ಯೂಕ್ಲಿಯೋಫೈಲ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ, ನ್ಯೂಕ್ಲಿಯೋಫೈಲ್. ಅದೇನು ನ್ಯೂಕ್ಲಿಯೋಫೈಲ್ ಅಂದರೆ ಮತ್ತೆ ಹೇಳ್ತೀನಿ, ಓಕೆ? ಸೊ ನ್ಯೂಕ್ಲಿಯೋಫೈಲಲ್ಲಿ ಇಲೆಕ್ಟ್ರಾನ್ ಜಾಸ್ತಿ ಇರುತ್ತೆ ಮಾಡಿದ್ದೇನೆ, ರೈಟ್? ಸೊ ಇಲೆಕ್ಟ್ರೋಫೈಲ್ ಅಂತ ಹೇಳ್ತೀವಿ, ಈ ಪ್ಲಸ್ ಅಲ್ಲಿ ಇಲೆಕ್ಟ್ರಾನ್ ಇರಲ್ಲ, ಇಲೆಕ್ಟ್ರೋಫೈಲ್ ಅಂತ ಹೇಳ್ತೀವಿ. ಇದು ಇಲೆಕ್ಟ್ರಾನ್ ಬೇಕಿರುತ್ತೆ ಇದಕ್ಕೆ, ಇದರಲ್ಲಿ ಇಲೆಕ್ಟ್ರಾನ್ ಜಾಸ್ತಿ ಇರುತ್ತೆ, ರೈಟ್? ಸೊ ಇಲೆಕ್ಟ್ರಾನ್ ರಿಚ್ ಸ್ಪೀಷೀಸ್, ಇಲೆಕ್ಟ್ರಾನ್
ಡೆಫಿಷಿಯೆಂಟ್. ಇವಾಗ ಎಂಟೈರ್ ಲೋನ್ ಇಲೆಕ್ಟ್ರಾನ್ ಇಲ್ಲಿ ಹೋದರೆ ಈ ರೀತಿ ಕರ್ವನ್ನು ಯೂಸ್ ಮಾಡುವಂಥದ್ದು. ಸೊ ಕರ್ವನ್ನು ಯೂಸ್ ಮಾಡ್ತೀವಿ. ಹಾಗಾದರೆ ಇದು ಹಾಫ್ ಹೆಡ್ಡೆಡ್ ಅಥವಾ ಫಿಶ್ ಹುಕ್ಕಿದ್ದದ್ದು ಏನು ಮಾಡ್ತೀವಿ ನಾವು? ಸೊ ವೆರಿ ಸಿಂಪಲ್, ಎ ಮತ್ತು ಬಿ ನಡುವೆ ಏನಿದೆ ಇವಾಗ? ಎ ಮತ್ತು ಬಿ ನಡುವೆ ಒಂದು ಬಾಂಡ್ ಇದೆ, ಅಂದ್ರೇನು 2 ಇಲೆಕ್ಟ್ರಾನ್ ಇದೆ. ಸೊ ಈಗ ಈ ಇಲೆಕ್ಟ್ರಾನ್ ಎನ್ನುವಂಥದ್ದು ಸಿಮೆಟ್ರಿಕಲಿ ಕ್ಲೀವ್ ಆಗುತ್ತೆ. ಆವಾಗ ಈ ಇಲೆಕ್ಟ್ರಾನ್ ಇಲ್ಲಿ ಹೋಗುತ್ತೆ, ಸೊ ಈ ಇಲೆಕ್ಟ್ರಾನ್ ಇಲ್ಲಿ ಹೋಗುತ್ತೆ. ಸೊ ಇದಕ್ಕೆ ನಾವೇನು ಹೇಳ್ತೀವಿ? ಹಾಫ್ ಹೆಡೆಡ್ ಕರ್ವ್ ಅಂತ ಹೇಳ್ತೀವಿ, ಹಾಫ್ ಹೆಡೆಡ್ ಕರ್ವ್, ರೈಟ್? ಅದೇ ರೀತಿಯಲ್ಲಿ ಕಂಪ್ಲೀಟಾಗಿ ಇಲೆಕ್ಟ್ರಾನ್ ಹೋಗೋದಾದ್ರೆ ಏನಾಗುತ್ತೆ? ನಮಗೆ ಎ ಇಂದ ಇಲೆಕ್ಟ್ರಾನ್ ಬಿಗೆ ಹೋಗಬೇಕು. ಸೊ ಬೋತ್ ದಿಸ್ 2 electrons ವಿ ಆರ್ ಯೂಸಿಂಗ್ ಲೈಕ್ ದಿಸ್. ಅದೇ ರೀತಿಯಲ್ಲಿ ಪೈ ಇಲೆಕ್ಟ್ರಾನ್ ಎನ್ನುವಂಥದ್ದು ಕರಿತೇವೆ ನಾವು ಕಾಂಜುಗೇಷನಲ್ಲಿ. ಸಿ ಹಿಯರ್ ಐ ವಿಲ್ ರೈಟ್ ಸಿ ಡಬಲ್ ಬಾಂಡ್, ಸಿ ಸಿಂಗಲ್ ಬಾಂಡ್, ಸಿ ಡಬಲ್ ಬಾಂಡ್, ಕಾಂಜುಗೇಷನ್ ಅಂತ ಹೇಳ್ತೀವಿ. ಇವಾಗ ಈ ಬಾಂಡನ್ನು ಇಲ್ಲಿ ಶಿಫ್ಟ್ ಮಾಡ್ಬೋದು, ಈ ಬಾಂಡನ್ನು ಇಲ್ಲಿ ಶಿಫ್ಟ್ ಮಾಡ್ಬೋದು. ಆವಾಗೇನು ಸಿಗುತ್ತೆ ನನಗೆ? ಸೊ ಐ ಕ್ಯಾನ್ ರೈಟ್ ಸಿ ಸಿಂಗಲ್ ಬಾಂಡ್, ಇಲ್ಲಿ ಡಬಲ್ ಬಾಂಡ್, ಇಲ್ಲಿದ್ದದ್ದು ಇಲ್ಲಿಗೆ ಬಂದಿದೆ, ಡಬಲ್ ಬಾಂಡ್ ಆಗಿದೆ, ರೈಟ್? ಸೊ ವಿ ವಿಲ್ ಡಿಸ್ಕಸ್ ಇಟ್ ಲೇಟರ್. ಓಕೆ, ಸೊ ನೆಕ್ಸ್ಟ್ ಅದನ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ರಿಮೆಂಬರ್ ದಿಸ್ ಒನ್. ಸೊ ಇಲೆಕ್ಟ್ರಾನ್ ರಿಚ್ಚಿಂದ ಇಲೆಕ್ಟ್ರಾನ್ ಡೆಫಿಷಿಯೆಂಟ್ ಕಡೆಗೆ ಆ್ಯರೋ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಆ್ಯರೋ ಸ್ಟಾರ್ಟ್ ಆಗಿ ಇಲ್ಲಿ ಹೋಗುತ್ತೆ, ಅಪ್ರೋಚ್ ಆಗುವಂಥದ್ದು. ಸಿ ಹಿಯರ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫ್ರೀ ರ್ಯಾಡಿಕಲ್ ಫಾರ್ಮೇಷನ್ ಆಗುತ್ತೆ. ಆವಾಗೇನು ಸಿಗುತ್ತೆ ನಮಗೆ? ಎ ಡಾಟ್ ಪ್ಲಸ್ ಬಿ ಡಾಟ್, ಫ್ರೀ ರ್ಯಾಡಿಕಲ್ ಅಂತ ಹೇಳ್ತೀವಿ, ಫ್ರೀ ರ್ಯಾಡಿಕಲ್. ಇಲ್ಲಿ ಈ ರೀತಿಯಾದ ಏನಾಗುತ್ತೆ ನಮಗೆ? ಸೊ ಬಿ ಕಡೆ ಹೋದರೆ ಏನಾಗುತ್ತೆ? ಎ ಪ್ಲಸ್ ಆಗುತ್ತೆ, ಬಿ ಮೈನಸ್ ಆಗುತ್ತೆ, ಕ್ಯಾಟಯಾನ್ ಮತ್ತು ಆನಯಾನ್, ಫ್ರೀ ರ್ಯಾಡಿಕಲ್, ದ್ಯಾಟ್ಸ್ ಇಟ್. ಸೊ ದೀಸ್ ಆರ್ ದಿ ಥಿಂಗ್ಸ್ ವಿಚ್ ಇಸ್ ಜನರೇಟೆಡ್ ಡ್ಯೂರಿಂಗ್ ದ ಮೆಕ್ಯಾನಿಸಮ್. ಸೊ ಮೆಕ್ಯಾನಿಸಮ್ ಆಗುವಾಗ ಏನಾಗುತ್ತೆ? ಸೊ ಈ ರೀತಿ ಫಾರ್ಮೇಷನ್ ಆಗೇ ಆಗುತ್ತೆ. Based on that, we can say which type of mechanism it is, right? So now we will go in detail what is electron rich, what is electron deficient. So electron rich species idre adಕ್ಕೆ ಹೇಳ್ತೀವಿ ಅದನ್ನ ನ್ಯೂಕ್ಲಿಯೋಫೈಲ್ ಅಂತ ಹೇಳ್ತೀವಿ. electron deficient species ಇದ್ರೆ ಏನು ಹೇಳ್ತೀವಿ ಅದನ್ನ electrophile ಅಂತ ಹೇಳ್ತೀವಿ, right? So what exactly nucleophile and what exactly the electrophile? We will go in detail, okay? Okay, so this is very very important. So what is electrophile and what is a nucleophile, right? So what is electrophile? What is electrophile and what is a nucleophile? So very very important, right? So ಆವಾಗಲೇ ಹೇಳಿದ್ದೇನೆ. ಸೊ ಯಾವ ರೀತಿ ಆರೋ ಮಾರ್ಕನ್ನು ತೋರಿಸುವಂಥದ್ದು, ರೈಟ್? ಸೊ ನಾವು ವಾಟ್ ಈಸ್ ಎಲೆಕ್ಟ್ರೋಫೈಲ್? ಇಲೆಕ್ಟ್ರಾನ್ ಡೆಫಿಷಿಯೆಂಟ್ ಸ್ಪೀಷೀಸ್ ಆರ್ ಕಾಲ್ಡ್ ಆಸ್ ಎಲೆಕ್ಟ್ರೋಫೈಲ್. ಏನಾಗುತ್ತೆ? ಇಲೆಕ್ಟ್ರಾನ್ ಡೆಫಿಷಿಯೆಂಟ್, ಇಲೆಕ್ಟ್ರಾನ್ ಕಡಿಮೆ ಇರುತ್ತಲ್ವ, ಸೊ ಆ ಸ್ಪೀಷೀಸಿಗೆ ಏನು ಹೇಳ್ತೀವಿ ನಾವು ಅದನ್ನು? ಇಲೆಕ್ಟ್ರಾನ್ ಕಡಿಮೆ ಇದ್ದರೆ ಅದರಲ್ಲಿ ಅದನ್ನು ಎಲೆಕ್ಟ್ರೋಫೈಲ್ ಅಂತ ಕರಿಬೋದು, ರೈಟ್? ಸೊ ಇಲೆಕ್ಟ್ರಾನ್ ರಿಚ್ ಇದ್ರೆ ಅದಕ್ಕೆ ಏನು ಹೇಳ್ತೀವಿ? ಸಿಂಪಲ್ ಆಗಿ ಏನು ಹೇಳ್ತೀವಿ ನಾವು ಅದನ್ನು? ಸೊ ನ್ಯೂಕ್ಲಿಯೋಫೈಲ್ ಅಂತ ಹೇಳ್ತೀವಿ, ರೈಟ್? ಎಕ್ಸಾಕ್ಟ್ಲಿ ಇಲೆಕ್ಟ್ರೋಫೈಲ್ ಮೀನ್ಸ್ ವಾಟ್? ಇಲೆಕ್ಟ್ರೋಫೈಲ್ ಮೀನ್ಸ್ ಇಲೆಕ್ಟ್ರಾನ್ ಡೆಫಿಷಿಯೆಂಟ್, ಅಂದರೆ ಇಲೆಕ್ಟ್ರಾನ್ ಬೇಕು ಅದಕ್ಕೆ ಅಲ್ವಾ? ಸೊ ದ ಇಲೆಕ್ಟ್ರೋಫೈಲ್ ರಿಕ್ವೈರ್ಸ್ ವಾಟ್? ಇಲೆಕ್ಟ್ರಾನ್. ಸೊ ಇಲೆಕ್ಟ್ರಾನ್ ಅದಕ್ಕೆ ಬೇಕು, ತನ್ನ ಕಡೆಗೆ ಎಳ್ಕೊಳ್ಬೇಕು. ಸೊ ಇಟ್ ರಿಕ್ವೈರ್ಸ್ ಇಲೆಕ್ಟ್ರಾನ್. ಅಂದರೆ ಏನು ಹೇಳ್ಬೋದು ನಾವು ಅದನ್ನು? ಇಲೆಕ್ಟ್ರಾನ್ ಸೀಕಿಂಗ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು? ಇಲೆಕ್ಟ್ರಾನ್ ಸೀಕಿಂಗ್ ಸ್ಪೀಷೀಸ್, ಯು ಕ್ಯಾನ್ ಸೇ ಇಟ್ ಈಸ್ ಇಲೆಕ್ಟ್ರೋಫೈಲ್. ಏನು ಹೇಳ್ತೀವಿ ಅದನ್ನು? ಇಲೆಕ್ಟ್ರೋಫೈಲ್ ಅಂತ ಹೇಳ್ತೀವಿ, ರೈಟ್? ಸೊ ದಿಸ್ ಇಸ್ ನೆಗೆಟಿವ್ಲಿ ಚಾರ್ಜ್, ಕ್ಲಿಯರ್? ಇದನ್ನು ಏನು ಹೇಳ್ಬೋದು ನಾವು? ಅದನ್ನು ನೆಗೆಟಿವ್ಲಿ ಚಾರ್ಜ್ ಹೇಳ್ಬೋದು, ಇದನ್ನು ಪಾಸಿಟಿವ್. ಸೊ ನೆಗೆಟಿವ್ಲಿ ಚಾರ್ಜ್ ಇಸ್ ನಥಿಂಗ್ ಬಟ್ ಇನ್ ಆಟಮ್ ಯು ಹ್ಯಾವ್ ವಾಟ್? ಸೆಂಟ್ರಲ್ ಪಾಸಿಟಿವ್ ಚಾರ್ಜ್. ಸೊ ದಟ್ ಈಸ್ ಬಟ್ ನಥಿಂಗ್ ಬಟ್ ನ್ಯೂಕ್ಲಿಯಸ್. ಪ್ರೋಟಾನ್ ಇರುತ್ತೆ, ನ್ಯೂಟ್ರಾನ್ ಇರುತ್ತೆ. ಪ್ರೋಟಾನ್ ಇಸ್ ಪಾಸಿಟಿವ್ಲಿ ಚಾರ್ಜ್. ದಿಸ್ electron is what? Negatively charged. So this negatively charged species is required for what? Electrophile. So ಇದನ್ನ ಏನು ಹೇಳ್ಬೋದು? electrophile ಅಂತ ಹೇಳ್ಬೋದು, electrophile. So you can say it is electrophile. So electrophile ಅಂದ್ರೆ ಏನು? electron seeking. So ಏನು ಬೇಕಾಗಿರುತ್ತೆ ಅದಕ್ಕೆ? electron seeking ಬೇಕಿರುತ್ತೆ, ರೈಟ್? ಹಾಗಾದರೆ ನ್ಯೂಕ್ಲಿಯೋಫೈಲ್ ಅಂದ್ರೆ ಏನು? ಇಲೆಕ್ಟ್ರಾನ್ ರಿಚ್ ಸ್ಪೀಷೀಸ್ ಅಂತಲೂ ಕೂಡ ಹೇಳ್ಬೋದು, ರೈಟ್? ಇಲೆಕ್ಟ್ರಾನ್ ರಿಚ್ ಸ್ಪೀಷೀಸ್, ರೈಟ್? ಅದರಲ್ಲಿ ನ್ಯೂಕ್ಲಿಯೋಫೈಲ್ ಅಂದರೆ ಇಲೆಕ್ಟ್ರಾನ್ ಜಾಸ್ತಿ ಇದೆ ಅದರಲ್ಲಿ, ರೈಟ್? ಇಲೆಕ್ಟ್ರಾನ್ ಜಾಸ್ತಿ ಇದೆ. ಸೊ ಇಲೆಕ್ಟ್ರಾನ್ ಯಾರಿಗೆ ಕೊಡ್ಬೋದು ಕೇಳಿದ್ರೆ, ಯಾರು ಅಟ್ರಾಕ್ಟ್ ಮಾಡೋದು? ಇಲೆಕ್ಟ್ರಾನ್ ಯಾರ ಕಡೆ ಹೋಗ್ಬೋದು? ಪಾಸಿಟಿವ್ ಚಾರ್ಜ್ ಕಡೆ ಹೋಗ್ಬೋದು. ಅದಕ್ಕೇನು ಹೇಳ್ಬೋದು? ಇಲೆಕ್ಟ್ರೋಫೈಲ್. ಹಾಗಾದರೆ ಸೊ ಪಾಸಿಟಿವ್ ಅಂದ್ರೇನು? ಸೊ ಪಾಸಿಟಿವ್ ಈಸ್ ನಥಿಂಗ್ ಬಟ್ ವಾಟ್? ನ್ಯೂಕ್ಲಿಯಸ್. ಅರ್ಥ ಆಯ್ತಲ್ವಾ? ಪಾಸಿಟಿವ್ ಈಸ್ ನಥಿಂಗ್ ಬಟ್ ನ್ಯೂಕ್ಲಿಯಸ್. ಸೊ ಇವಾಗ ಇಲ್ಲಿ ಪಾಸಿಟಿವ್ ಅಂದರೆ ಸಿ ಹಿಯರ್ ವಾಟ್ ಈಸ್ ಇಲೆಕ್ಟ್ರೋಫೈಲ್? ಸಿಂಪ್ಲಿ ಐ ವಿಲ್ ಸೇ ನಾವು ವಾಟ್ ಇಲೆಕ್ಟ್ರೋಫೈಲ್ಸ್. ಇವಾಗ ಒಂದು ಪ್ಲಸ್ ಒಂದು ನೆಗೆಟಿವ್ ಇದೆ, ರೈಟ್? ನೆಗೆಟಿವನ್ನು ಕೊಟ್ಟರೆ ಏನಾಯ್ತು? ಇವಾಗ ಇದು ಪಾಸಿಟಿವ್ ಆಯಿತು, ಹೌದಾ? ಪಾಸಿಟಿವ್. ಹಾಗಾದರೆ ಇವಾಗ ಏನೋ ಬ್ಯಾಲೆನ್ಸ್ ಆಗಿತ್ತು ಅಂತ ಎಣಿಸ್ಕೊಳ್ಳಿ. ಸೊ ನ್ಯೂಟ್ರಲ್ ಆಟಮ್ ಇದೆ. ಸೇ ಇ ಈಸ್ ಎ ನ್ಯೂಟ್ರಲ್ ಆಟಮ್. ಇಲೆಕ್ಟ್ರಾನನ್ನು ರಿಮೂವ್ ಮಾಡಿದ್ದೀನಿ, ಇದೇನಾಯ್ತು? ಇವಾಗ ಇ ಪ್ಲಸ್ ಆಯಿತು. ಅಂದರೆ ಏನು? ಇದಕ್ಕೆ ಏನು ಬೇಕು ಇವಾಗ? ಇಲೆಕ್ಟ್ರಾನ್ ಬೇಕಂತ ಅರ್ಥ. ಸೊ ಇಟ್ ರಿಕ್ವೈರ್ಸ್ ಇಲೆಕ್ಟ್ರಾನ್, ನೆಗೆಟಿವ್ಲಿ ಚಾರ್ಜ್. ಅದರಿಂದ ಇದಕ್ಕೆ ಇ ಪ್ಲಸ್ ಅಂದರೆ ಏನು? ಇಲೆಕ್ಟ್ರಾನ್ ಸೀಕಿಂಗ್ ಅಂತ ಹೇಳ್ಬೋದು, ರೈಟ್? ಸೊ ನಾವು ವಾಟ್ ಐ ವಿಲ್ ಡೂ? ಸೊ ಐ ವಿಲ್ ಹ್ಯಾವ್ ವಾಟ್? ಪ್ಲಸ್ ನೆಗೆಟಿವ್ ನ್ಯೂಟ್ರಲ್ ಆಟಮ್ ಇದೆ. ಸೊ ಇದಕ್ಕೆ ಏನು ಮಾಡಿದೆ? ಒನ್ ಮೋರ್
ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ದೇನೆ. ಸೊ ಇವಾಗ ನ್ಯೂಕ್ಲಿಯೋಫೈಲಿಗೆ ಏನು ಬೇಕು ಇವಾಗ ಬ್ಯಾಲೆನ್ಸ್ ಮಾಡಲಿಕ್ಕೆ ಏನು ಬೇಕು ಇವಾಗ? ಸೊ ಇಟ್ ರಿಕ್ವೈರ್ಸ್ ವಾಟ್? ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜನ್ನು ಹುಡ್ಕೊಂಡು ಹೋಗುತ್ತೆ. ಪಾಸಿಟಿವ್ ಚಾರ್ಜ್ ಅಂದ್ರೇನು? ಇಟ್ ಇಸ್ ನ್ಯೂಕ್ಲಿಯಸ್. ಹಾಗಾದ್ರೆ ನ್ಯೂಕ್ಲಿಯೋಫೈಲ್ ಅಂದ್ರೇನು? ಸೊ ನ್ಯೂಕ್ಲಿಯಸ್ ಲವಿಂಗ್, ಫೈಲ್ ಇಸ್ ನ ಲವಿಂಗ್, ರೈಟ್? ಸೊ ನ್ಯೂಕ್ಲಿಯೋಫೈಲ್ ನ್ಯೂಕ್ಲಿಯಸ್ ಲವಿಂಗ್ ಅಂತ ಹೇಳ್ಬೋದು, ರೈಟ್? ಇಲೆಕ್ಟ್ರೋಫೈಲ್ ಇಲೆಕ್ಟ್ರಾನ್ ಲವಿಂಗ್ ಅಂತ ಹೇಳ್ಬೋದು. ಇಲೆಕ್ಟ್ರೋಫೈಲ್ ಯಾಕೆ ಹೇಳಿದ್ರೆ, ಸೊ ಇಲ್ಲಿ ನ್ಯೂಕ್ಲಿಯಸ್, ಇಲ್ಲಿ ಇಲೆಕ್ಟ್ರಾನ್ ಇಲ್ಲ, ಇದು ಇಲೆಕ್ಟ್ರಾನ್ ಬೇಕಿದಕ್ಕೆ. ಅಂದರೆ ಈ ಪಾಸಿಟಿವ್ ಚಾರ್ಜ್ ಇದೆ ಯಾವುದಾಯಿತು ಈಗ ಮಗ? ಸೊ ದಟ್ ಈಸ್ ನಥಿಂಗ್ ಬಟ್ ನ್ಯೂಕ್ಲಿಯಸ್ ಇನ್ ಅ ಪಾಸಿಟಿವ್ ಚಾರ್ಜ್. ಸಿಂಪ್ಲಿ ಪಾಸಿಟಿವ್ ಚಾರ್ಜ್ ಬರಲ್ಲ. ಅಂದರೆ ಒಂದು ಆಟಮಲ್ಲಿ ಪಾಸಿಟಿವ್ಗಳ ಸಂಖ್ಯೆ ಜಾಸ್ತಿ ಅಂದರೆ ಏನು? ನ್ಯೂಕ್ಲಿಯಸಲ್ಲಿ ಪ್ರೋಟಾನ್ಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಅರ್ಥ ಅಲ್ವಾ? ಅದರಿಂದ ಸೊ ನ್ಯೂಕ್ಲಿಯಸಲ್ಲಿ ಪ್ರೋಟಾನ್ಗಳ ಸಂಖ್ಯೆ ಜಾಸ್ತಿ, ಅದನ್ನೇ ನಾವು ಪ್ಲಸ್ ಅಂತ ಹೇಳ್ತೀವಿ, ರೈಟ್? ಅದರಿಂದ ಇದಕ್ಕೆ ಹೇಳ್ತೀವಿ ಇಲೆಕ್ಟ್ರೋಫೈಲ್ ಅಂತ ಹೇಳ್ತೀವಿ. ಸೊ ಇಲೆಕ್ಟ್ರೋಫೈಲ್ ಮೀನ್ಸ್ ಪಾಸಿಟಿವ್ ಚಾರ್ಜ್ ಇದೆ, ನೆಗೆಟಿವ್ ಚಾರ್ಜ್ ಇಲ್ಲ, ಇಟ್ ರಿಕ್ವೈರ್ಸ್ ನೆಗೆಟಿವ್, ರೈಟ್? ಹೆನ್ಸ್ ಇಲೆಕ್ಟ್ರೋಫೈಲ್ ಅಂದ್ರೇನು? ಇಲೆಕ್ಟ್ರಾನ್ ಡೆಫಿಷಿಯಂಟ್ ಸ್ಪೀಶೀಸ್, ಇಲ್ಲಿ ಇಲೆಕ್ಟ್ರಾನ್ ಇಲ್ಲ, ಸೊ ಇಟ್ ರಿಕ್ವೈರ್ಸ್ ಇಲೆಕ್ಟ್ರಾನ್, ಹೆನ್ಸ್ ವಿ ಆರ್ ಕಾಲಿಂಗ್ ಇಲೆಕ್ಟ್ರೋಫೈಲ್. ಹಾಗಾದ್ರೆ ಇಲೆಕ್ಟ್ರೋಫೈಲ್ ಅಂದ್ರೇನು? ಇಲೆಕ್ಟ್ರಾನ್ ಸೀಕಿಂಗ್ ಸ್ಪೀಶೀಸ್ ಅಂತ ಹೇಳ್ಬೋದು, ರೈಟ್? ಇಲೆಕ್ಟ್ರಾನ್ ಸೀಕಿಂಗ್ ಸ್ಪೀಶೀಸ್. ಇನ್ ದ ಸೇಮ್ ವೇ ಇಫ್ ಐ ಗೋ ಫಾರ್ ನ್ಯೂಕ್ಲಿಯೋಫೈಲ್ ಅಂದ್ರೇನು? ಸೊ ಆಟಮ್ ಇದೆ, ಸೊ ಆಟಮಲ್ಲಿ ಏನಿದೆ ನಮಗೆ ಇಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಇದೆ, ರೈಟ್? ಇಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಇದೆ ಅಂದರೆ ಅರ್ಥ ಏನದಕ್ಕೆ? ಇನ್ನು ಪಾಸಿಟಿವ್ ಚಾರ್ಜ್ ಬೇಕು, ಒಂದು ಪ್ಲಸ್ ಒಂದು ಮೈನಸ್, ಓಕೆ? ಇನ್ನು ಮೈನಸ್ ಇದೆ, ಇದೇನು ಮಾಡುತ್ತೆ ಇವಾಗ? ಇನ್ನೊಂದು ಪಾಸಿಟಿವ್ ಚಾರ್ಜನ್ನು ನೋಡ್ಕೊಂಡು ಹೋಗುತ್ತೆ. ಅಂದ್ರೇನು? ನ್ಯೂಕ್ಲಿಯೋಫೈಲ್ ಮೀನ್ಸ್ ವಾಟ್? ನ್ಯೂಕ್ಲಿಯಸ್ ಲವಿಂಗ್ ಅಂತ ಹೇಳ್ಬೋದು. ಏನು ಹೇಳ್ಬೋದು ನಾವು ಅದನ್ನು? ನ್ಯೂಕ್ಲಿಯಸ್ ಲವಿಂಗ್ ಅಂತ ಹೇಳ್ಬೋದು. ಸೊ ನ್ಯೂಕ್ಲಿಯಸ್ ಲವಿಂಗ್, ರೈಟ್? ಸೊ ಕನ್ಫ್ಯೂಸ್ ಆಗಬಾರ್ದು ಅಂತ ಸಿಂಪ್ಲಿ ವಿ ಕ್ಯಾನ್ ಸೇ ಇಟ್ ಈಸ್ ಇಲೆಕ್ಟ್ರಾನ್ ಡೆಫಿಷಿಯಂಟ್, ಇಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ಅಂತ ಹೇಳ್ತೀವಿ, ರೈಟ್? ಇಲೆಕ್ಟ್ರಾನ್ ರಿಚ್ ಸ್ಪೀಶೀಸ್. ಹಾಗಾದರೆ ನ್ಯೂಕ್ಲಿಯೋಫೈಲ್ ಅಂದರೆ ಯಾವುದರಲ್ಲಿ ನ್ಯೂಕ್ಲಿಯೋಫೈಲ್ ಎಲ್ಲ ಬರುತ್ತೆ? ಸೊ ಯಾವುದರಲ್ಲಿ ಇಲೆಕ್ಟ್ರೋಫೈಲ್. ಯಾವುದನ್ನು ನಾವು, ಯಾವ ಆಟಮನ್ನು ನಾವು ಯಾವುದು ಇಲೆಕ್ಟ್ರೋಫೈಲ್ ಅಂತ ಹೇಳ್ಬೋದು, ಯಾವ ಆಟಮನ್ನು ನ್ಯೂಕ್ಲಿಯೋಫೈಲ್ ಅಂತ ಹೇಳ್ಬೋದು, ಯಾವ ಮಾಲಿಕ್ಯೂಲನ್ನ ಇಲೆಕ್ಟ್ರೋಫೈಲ್ ಅಂತ ಹೇಳ್ಬೋದು, ಯಾವ ಮಾಲಿಕ್ಯೂಲನ್ನ ನ್ಯೂಕ್ಲಿಯೋಫೈಲ್ ಅಂತ ಹೇಳ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕೇಳ್ತಾರೆ, ರೈಟ್? So all positively charged ions like ಯಾವುದೆಲ್ಲ ಹೇಳ್ಬೋದು? ಸೊ ಆಲ್ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಲೈಕ್ ಐ ವಿಲ್ ರೈಟ್ H ಪ್ಲಸ್, ಹೈಡ್ರೋಜನ್ ಮೇಲೆ ಪ್ಲಸ್ ಇರಬೇಕು, ಕ್ಲೋರಿನ್ ಮೇಲೆ ಪ್ಲಸ್ ಇರಬೇಕು, Cl ಪ್ಲಸ್, ಅಲ್ಕೈಲ್ ಗ್ರೂಪ್ ಆರ್, ಅಲ್ಕೈಲ್ ಗ್ರೂಪ್ ಕಾರ್ಬೋಕ್ಯಾಟಯಾನ್, ರೈಟ್? ಪ್ಲಸ್ ಇರಬೇಕು, ನೈಟ್ರೋಜನ್ ಮೊನಾಕ್ಸೈಡ್ ಮೇಲೆ ಪ್ಲಸ್ ಇರಬೇಕು, ಕ್ಲಿಯರ್? ಅದೇ ರೀತಿಯಲ್ಲಿ NO2 ಅಲ್ಲಿ ಕೂಡ ಏನಾಗಿರಬೇಕು? ಪ್ಲಸ್ ಇದ್ದರೆ, right? CH3 etc. All positively charged ions like these act as what? Electrophile. So ಇದಕ್ಕೆ ಏನು ಹೇಳ್ತೀವಿ ನಾವು? ಅದನ್ನು electrophile ಅಂತ ಹೇಳ್ತೀವಿ, right? Are charged, positively charged electrophile. ಚಾರ್ಜ್ಡ್ ಆಗಿರಬೇಕು, ಪಾಸಿಟಿವ್ಲಿ ಚಾರ್ಜ್ಡ್ ಇದ್ರೆ ಈ ರೀತಿ ಇದ್ರೆ ಅದಕ್ಕೆ ಏನು ಹೇಳ್ಬೋದು ನಾವು? ಅದನ್ನು ಆಲ್ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಲೈಕ್ ಆಕ್ಟ್ ಆಸ್ ವಾಟ್? ಲೈಕ್ ದಿಸ್ ಆಕ್ಟ್ಸ್ ಆಸ್ ಎಲೆಕ್ಟ್ರೋಫೈಲ್. ಇದಕ್ಕೆ ಏನು ಹೇಳ್ಬೋದು ನಾವು? ಅದನ್ನು ಎಲೆಕ್ಟ್ರೋಫೈಲ್ ಅಂತ ಹೇಳ್ಬೋದು. ಸೊ ಆಲ್ ಪಾಸಿಟಿವ್ಲಿ ಚಾರ್ಜ್. ಸೊ ಅದೇ ರೀತಿಯಲ್ಲಿ ಏನಾಗುತ್ತೆ ನಮಗೆ? ಸೊ ನ್ಯೂಟ್ರಲ್ ಕೋವಾಲೆಂಟ್ ಕಾಂಪೌಂಡ್ಸ್, ನ್ಯೂಟ್ರಲ್ ಕೋವಾಲೆಂಟ್ compounds, neutral covalent compounds such as, right? So neutral covalent compound in which central atom, I will write compounds in which central atom has incomplete octet, incomplete are neutral electrophile, are called neutral electrophile. ಏನು ಹೇಳ್ತೀವಿ ನಾವು ಅದನ್ನು? neutral electrophile. Just remember. ಎಕ್ಸಾಂಪಲ್ ಯಾವುದೆಲ್ಲ ಕೇಳಿದ್ರೆ ಬೆರಿಲಿಯಂ ಕ್ಲೋರೈಡ್, BeCl2, BH3 ಹೈಡ್ರೋಬೋರಾನ್, ಬೋರೋನ್ ಹೈಡ್ರೈಡ್ ಇರ್ಬೋದು, ಜಿಂಕ್ ಕ್ಲೋರೈಡ್ ಇರ್ಬೋದು, ಅದೇ ರೀತಿಯಲ್ಲಿ ಅಲ್ಯೂಮಿನಿಯಂ ಟ್ರೈಹ್ಯಾಲೈಡ್ ಆ್ಯಂಡ್ ದೆನ್ ಐರನ್ ಟ್ರೈಹ್ಯಾಲೈಡ್ ಎಟ್ಸೆಟ್ರಾ, ರೈಟ್? ಸೊ ಇದೆಲ್ಲ ನ್ಯೂಟ್ರಲ್ ಸ್ಪೀಶೀಸ್ ಇದೆ ಇಲ್ಲಿ. ಸೊ ನ್ಯೂಟ್ರಲ್ ಕೋವಾಲೆಂಟ್ ಕಾಂಪೌಂಡ್ ಇನ್ ವಿಚ್ ಸೆಂಟ್ರಲ್ ಆಟಮ್ ಹ್ಯಾಸ್ ಇನ್ಕಂಪ್ಲೀಟ್ ಆಕ್ಟೇಟ್. ಏನು ಇನ್ಕಂಪ್ಲೀಟ್ ಆಕ್ಟೇಟ್? ಆಕ್ಟೇಟ್ ರೂಲ್ ಅಂದ್ರೇನು? ಸಿಂಪ್ಲಿ ಐ ವಿಲ್ ಸೇ, ಸೊ ಆಕ್ಟೇಟ್ ಅಂದರೆ ಇವಾಗ ಒಂದು ಎ ಅಂತ ಎಣಿಸ್ಕೊಳ್ಳಿ, ಇದ್ರ ಸುತ್ತ ಎಷ್ಟಿರಬೇಕು? 8 ಇಲೆಕ್ಟ್ರಾನ್ ಇರಬೇಕು.
8 electron. ಇದನ್ನು ಆಕ್ಟೇಟ್ ರೂಲ್ ಅಂತ ಹೇಳ್ತೀವಿ. ಸೊ ದಟ್ ಇಸ್ ಸ್ಟೇಬಲ್, ರೈಟ್. ಸೊ ಇವಾಗ ಕಾರ್ಬನ್ ಇದೆ, ನಾನು ಹೇಳಿದ್ದೇನೆ ಕಾರ್ಬನಿಗೆ ಏನಾಗುತ್ತೆ 8 ಎಲೆಕ್ಟ್ರಾನ್, ಹೈಡ್ರೋಜನ್ ಜೊತೆ ಬಾಂಡ್ ಆದಾಗ 8 ಎಲೆಕ್ಟ್ರಾನ್. ಸೊ ಲಿವಿಸ್ ಸ್ಟ್ರಕ್ಚರ್, ಇದನ್ನು ಲಿವಿಸ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. 2 4 6 8 ಆಕ್ಟೇಟ್ ಇಸ್ ಕಂಪ್ಲೀಟೆಡ್. ಸೊ ಈ ಸೆಂಟ್ರಲ್ ಮೆಟಲ್ ಆಟಮಲ್ಲಿ ಆಕ್ಟೇಟ್ ಕಂಪ್ಲೀಟ್ ಆಗಿದೆ. ಒಂದು ವೇಳೆ ಇನ್ಕಂಪ್ಲೀಟ್ ಆದರೆ ಏನಾಯ್ತು ಇವಾಗ ಇಲ್ಲಿ, ಸೊ ಕಾರ್ಬನಿಗೆ ಇನ್ಕಂಪ್ಲೀಟ್. ಸೊ ಇಲ್ಲಿ 2 ಇಲ್ಲ. ಸೆಂಟ್ರಲ್ ಮೆಟಲ್ ಆಟಮ್ ಏನಿದ್ದಾವೆ ನೋಡಿ, ಅದರಲ್ಲಿ ಏನಾಗಬೇಕು, ಆಕ್ಟೇಟ್ ಇನ್ಕಂಪ್ಲೀಟ್ ಆದರೆ, ರೈಟ್. ಸೊ ನ್ಯೂಟ್ರಲ್ ಕೋವಾಲೆಂಟ್ ಕಾಂಪೌಂಡ್ ಇನ್ ವಿಚ್ ದ ಸೆಂಟ್ರಲ್ ಆಟಮ್ ಹ್ಯಾಸ್ ಇನ್ಕಂಪ್ಲೀಟ್ ಆಕ್ಟೇಟ್, ಓಕೆ, ಆರ್ ಕಾಲ್ಡ್ ನ್ಯೂಟ್ರಲ್ ಇಲೆಕ್ಟ್ರೋಫೈಲ್. ಇದು ಪಾಸಿಟಿವ್ಲಿ ಚಾರ್ಜ್ಡ್ ಇಲೆಕ್ಟ್ರೋಫೈಲ್, ಇದು ನ್ಯೂಟ್ರಲ್ ಇಲೆಕ್ಟ್ರೋಫೈಲ್ ಕೇಳ್ಬೋದು. ಸೊ ಗಿವ್ ಅನ್ ಎಕ್ಸಾಂಪಲ್ ಫಾರ್ ನ್ಯೂಟ್ರಲ್ ಇಲೆಕ್ಟ್ರೋಫೈಲ್. ಸೊ BeCl2 BH3, zinc chloride, aluminum trihalide, and the what, iron halides, right. So one more thing you should note here, so very important. So electrophile ಏನಾಗುತ್ತೆ ಕೇಳಿದ್ರೆ, ಸೊ ದೇ ಆರ್ ವಾಟ್, ಲೋನ್ ಪೇರನ್ನು ಏನು ಮಾಡ್ತೇವೋ ಎಕ್ಸೆಪ್ಟ್ ಮಾಡ್ತವೆ, right. So they are accepting the lone pair of electrons, or else electron pair they are going to accept. ಅದರಿಂದ ಇದಕ್ಕೆ ಏನು ಹೇಳ್ತೀವಿ ಕೇಳಿದ್ರೆ, so we are calling Lewis acids. So all whatever the electrophile, right. So write down here electrophiles are Lewis acid ಅಂತ ಹೇಳ್ತೀವಿ. All are Lewis acids because they are electron pair acceptor, because they are electron pair acceptor. Acceptor, okay. Electron pair accept ಮಾಡುವಂಥದ್ದು. ಸೊ ದೇ ಆರ್ ವಾಟ್ಸ್ ಎಲೆಕ್ಟ್ರಾನ್ ಪೇರನ್ನು ಏನು ಮಾಡ್ತೇವೋ ಅಕ್ಸೆಪ್ಟ್ ಮಾಡುವಂಥದ್ದು. ಫ್ರಮ್ ಯಾರೋ ಡೋನಾರ್ ಕೊಟ್ಟಿರ್ತಾರೆ. ಸೊ ಡೋನಾರಿಂದ ಏನು ಮಾಡೋದು, ಇಲೆಕ್ಟ್ರಾನ್ ಪೇರನ್ನು ಏನು ಮಾಡುವಂಥದ್ದು. ಸೊ ದೇ ಆರ್ ಗೋಯಿಂಗ್ ಟು accept those electron pairs from the electron donor, right. So electrophiles are Lewis based because they are accepting what, electron pair. ಎಲ್ಲಿ ನ್ಯೂಕ್ಲಿಯೋಫೈಲ್ ಕೊಟ್ಟಿರ್ಬೋದು, ಯಾವುದೋ ಕೊಟ್ಟಿರ್ಬೋದು, ಅದರಿಂದ ಎಲೆಕ್ಟ್ರಾನನ್ನು ಇದು ಮಾಡೋದು. ಅದರಿಂದ ಏನು ಹೇಳ್ತೀವಿ, ಅದನ್ನು ಲಿವಿಸ್ ಆ್ಯಸಿಡ್. ಸೊ ಲಿವಿಸ್ ಆ್ಯಸಿಡ್, ರಿಮೆಂಬರ್, ಇದು 3 ಕ್ಯಾಟಗರಿಯಲ್ಲಿ ಕ್ವಶನನ್ನು ಕೇಳ್ಬೋದು, ಜಸ್ಟ್ ರಿಮೆಂಬರ್, ರೈಟ್. ಹಾಗಾದರೆ ಇಲ್ಲಿ ಏನಾಗುತ್ತೆ, ನ್ಯೂಕ್ಲಿಯೋಫೈಲಿಗೆ ಬಂದಾಗ ಏನಾಗುತ್ತೆ, ಸೊ ಕಂಪ್ಲೀಟ್ಲಿ ಅಪೋಸಿಟ್. ಆಲ್ ನೆಗೆಟಿವ್ಲಿ ಚಾರ್ಜ್ಡ್ ಸ್ಪೀಶೀಸ್ ಲೈಕ್ ಯಾವುದೆಲ್ಲ ಇರ್ಬೋದು, ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ವಿ ಆರ್ ಕಾಲಿಂಗ್ ವಾಟ್, ನ್ಯೂಕ್ಲಿಯೋಫೈಲ್ ಅಂತ ಹೇಳ್ತೀವಿ. ಆಲ್ ನೆಗೆಟಿವ್ಲಿ ಚಾರ್ಜ್ಡ್ ಸ್ಪೀಶೀಸ್ ಲೈಕ್ ಯಾವುದೆಲ್ಲ ಎಕ್ಸಾಂಪಲನ್ನು ಕೊಡುವ, ರೈಟ್. ಹೈಡ್ರೋಜನ್ ವಿತ್ ನೆಗೆಟಿವ್ ಚಾರ್ಜ್, OH with, remember, HO minus, OH with minus, and then RO minus, ಈ ಥರ ಗ್ರೂಪ್ ಇರ್ಬೋದು, ಯಾವುದ್ರದ್ದು ಇರ್ಬೋದು. ಅದಾದ ನಂತರ CH3 minus, and then halide X minus, and then SH minus, etc. All are what, ನ್ಯೂಕ್ಲಿಯೋಫೈಲ್ಸ್. ಏನಾಗುತ್ತೆ ಅಲ್ಲಿ, ನ್ಯೂಕ್ಲಿಯೋಫೈಲ್ಸ್ ಆಗುತ್ತೆ. ಅದೇ ರೀತಿಯಲ್ಲಿ ಸೊ ನ್ಯೂಟ್ರಲ್ ಕೋವಾಲೆಂಟ್ ಕಾಂಪೌಂಡ್, ನ್ಯೂಟ್ರಲ್ ಕೋವಾಲೆಂಟ್ ಕಾಂಪೌಂಡ್ in which central atom has complete, ಅಲ್ಲಿ ಇನ್ಕಂಪ್ಲೀಟ್ ಇತ್ತು, ಇಲ್ಲಿ ಏನಾಗಿದೆ ಕಂಪ್ಲೀಟ್ octet and has at least one lone pair, at least one lone pair of electron. ಏನಾಗಿರಬೇಕು, ನ್ಯೂಟ್ರಲ್ ಕೋವಾಲೆಂಟ್ ಕಾಂಪೌಂಡ್ in which the central atom has complete octet and has at least one lone pair of electrons ಇದ್ರೆ ನಾವೇನು ಹೇಳ್ತೀವಿ, ನಾವು ಅದನ್ನು ಸೊ ನ್ಯೂಟ್ರಲ್ ಕೋವಾಲೆಂಟ್ ನ್ಯೂಕ್ಲಿಯೋಫೈಲ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡೋಣ, NH3, you have lone pair of electron, one lone pair here, NH3, RNH, ಎಲ್ಲ ಅಮೈನ್ಸ್, ಪ್ರೈಮರಿ, ಸೆಕೆಂಡರಿ and the tertiary, R2NH, ಪ್ರೈಮರಿ, ಸೆಕೆಂಡರಿ, ಟರ್ಷರಿ. ಇಲ್ಲಿ R3NH, all are R3N ಅಷ್ಟೇ, R3 ಕ್ಲಿಯರ್, R3N ಬರೀರಿ. ಸೊ ರೈಟ್, ಸೊ NH3, RNH2, ಸೊ ಆಲ್ ಆರ್ lone pair you can observe in the nitrogen. ಸೊ ನೈಟ್ರೋಜನ್ ಮೇಲೆ ಏನಾಗುತ್ತೆ,
ಒಂದು ಲೋನ್ ಪೇರ್ ಇರುತ್ತೆ. ಸೊ ಆ ಲೋನ್ ಪೇರನ್ನು ಇಲ್ಲಿ ಕೊಡ್ಬೋದು. ಸೊ ದಿಸ್ ಲೋನ್ ಪೇರ್ ಕ್ಯಾನ್ ಅಕ್ಸೆಪ್ಟ್ ಬೈ ವಾಟ್ ಯುವರ್ ವಿಚ್ ಒನ್ ನ್ಯೂಟ್ರಲ್ ಕೋವಾಲೆಂಟ್ ಕಾಂಪೌಂಡ್ ಇನ್ ವಿಚ್ ದ ಸೆಂಟ್ರಲ್ ಆಟಮ್ ಹ್ಯಾಸ್ ಇನ್ಕಂಪ್ಲೀಟ್ ಆಕ್ಟೇಟ್ ಇರ್ಬೋದು, ಅಥವಾ ಇಲ್ಲಿಗೂ ಇರ್ಬೋದು, ಎಲ್ಲಿ ಬೇಕಾದರೂ ಇರ್ಬೋದು. ಓಕೆ, ಟೋಟಲ್ ಏನಾಗುತ್ತೆ, ಇಟ್ ವಿಲ್ ಅಟ್ಯಾಕ್ ಫಾರ್ ದಿ ಎಲೆಕ್ಟ್ರೋಫೈಲ್ಸ್ R3NH. ಅದೇ ರೀತಿಯಲ್ಲಿ ಯು ಕ್ಯಾನ್ ಗಿವ್ n ನಂಬರ್ ಆಫ್ ಎಕ್ಸಾಂಪಲ್. ಸಿ ಹಿಯರ್ ವಾಟರ್. ಸೊ ವಾಟರಲ್ಲಿ ಏನಾಗುತ್ತೆ, ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ ಇದೆ, ವಾಟರ್. And then also alcohol, ROH. Any example you can give. Ether also, ROR. So electron donor. Okay, so these are the example. Okay, and then so you should say here electrophiles are Lewis acid. ಇದಾಗಿದ್ರೆ ಏನಾಗುತ್ತೆ, ನ್ಯೂಕ್ಲಿಯೋಫೈಲ್ಸ್. Nucleophiles are called what? Are called Lewis base. Lewis base ಅಂತ ಹೇಳ್ತೀವಿ. ಸೊ ವೈ ವಿ ಆರ್ ಕಾಲಿಂಗ್ ಲಿವಿಸ್ ಬೇಸ್? ಬಿಕಾಸ್ ದೇ ಆರ್ ಡೋನರ್. ಏನು ಹೇಳ್ತೀವಿ? ಬಿಕಾಸ್ ದೇ ಆರ್ ಇಲೆಕ್ಟ್ರಾನ್ ಪೇರ್ ಡೋನರ್. ಇಲೆಕ್ಟ್ರಾನ್ ಪೇರ್ ಡೋನರ್. ಸೊ ಇಲೆಕ್ಟ್ರಾನ್ ಪೇರ್ ಡೋನರ್ ಏನು ಹೇಳ್ತೀವಿ ನಾವು ಅದನ್ನು? ಇಲೆಕ್ಟ್ರಾನ್ ಪೇರ್ ಡೋನರ್. ಅದರಿಂದ ಸೊ ನ್ಯೂಕ್ಲಿಯೋಫೈಲಿಂದ ಇಲೆಕ್ಟ್ರಾನ್ ಇಲ್ಲಿ ಬರುತ್ತೆ, ಇಲೆಕ್ಟ್ರೋಫೈಲ್ ಕಡೆ ಬರುತ್ತೆ. ಕ್ಲಿಯರ್? ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಇಲೆಕ್ಟ್ರಾನ್ ಡೆಫಿಷಿಯಂಟ್ ಸ್ಪೀಶೀಸ್, ಇಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ interaction and ಆಗುತ್ತೆ, ರೈಟ್? See, this is very very important, very very important. So give an example. So for negatively charged species, nucleophile ಅಥವಾ OH minus is an example for what? ಏನು ಹೇಳ್ತೀವಿ ನಾವು ಅದನ್ನು? ನ್ಯೂಕ್ಲಿಯೋಫೈಲ್ ಅಂತ ಹೇಳ್ತೀವಿ, ರೈಟ್? ಅದೇ ರೀತಿಯಲ್ಲಿ ಇಲ್ಲಿ ವಾಟರ್ ಕೊಡ್ತಾರೆ. ಸೊ ವಾಟರ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ವಿಚ್ ಟೈಪ್ ಆಫ್ ಸ್ಪೀಶೀಸ್, ವೆದರ್ ಇಟ್ ಈಸ್ ಇಲೆಕ್ಟ್ರೋಫೈಲ್ ಆರ್ ನ್ಯೂಕ್ಲಿಯೋಫೈಲ್. ವಿ ಶುಡ್ ನೋ ಇಲೆಕ್ಟ್ರಾನ್ ಏನಿದೆ ಇಲ್ಲಿ, ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ ಇದೆ, ನ್ಯೂಟ್ರಲ್ ಸ್ಪೀಶೀಸ್ ಇದೆ, ಅದರಿಂದ ಅದನ್ನು ಹೇಳ್ತೀವಿ nucleophile ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ electrophile and the nucleophile.